ತಿಲಕರು ಹೇಳ್ತಾರೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು. ಅದನ್ನು ಹೇಳಬೇಕಾದ್ರೆ ಯಾವ ಕಾಲಘಟ್ಟದಲ್ಲಿ ಅದನ್ನು ಅವರು ಹೇಳಿದ್ರು ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಆ ವಾಕ್ಯದ ತಾಕತ್ತು ಏನು ಅಂತ ಅರ್ಥ ಆಗುತ್ತೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿದ್ರೆ ಬ್ರಿಟಿಷರು ಮತ್ತು ಕೆಲವು ರಾಜರ ಮಧ್ಯದಲ್ಲಿ ಇದ್ದಂತಹ ಸಂಘರ್ಷವನ್ನ ತಿಲಕರು ಬ್ರಿಟಿಷರು ಮತ್ತು ಭಾರತದ ಮಧ್ಯದಲ್ಲಿ ಇರ್ತಕ್ಕಂಥ ಸಂಘರ್ಷವಾಗಿ ಬದಲಾಯಿಸಿದ್ರು. ಆ ಸಾರ್ವಜನಿಕ ಗಣೇಶೋತ್ಸವವನ್ನು ನೋಡಿದಾಗ ಒಂದ್ಸಲಿ ನಮ್ಮ ಮನಸ್ಸಿನಲ್ಲಿ ತಿಲಕರ ಚಿತ್ರ ಮೂಡಬೇಕು. ಸ್ವದೇಶಿ ಮಾನಸಿಕತೆ ಬರಬೇಕು ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ಇರಬೇಕು. ಅವ್ರು ಸ್ವದೇಶಿ ಉತ್ಪಾದನೆ ಅಂತ ಹೇಳಿದ್ರೆ ಬರೇ ಸ್ವದೇಶಿ ಉಪಯೋಗ ಮಾತ್ರ ಅಲ್ಲ, ವಿದೇಶಿ ಬಹಿಷ್ಕಾರ ಮಾಡಬೇಕು ಅಂತ ಹೇಳ್ತೀವಿ. ಇಫ್ ಮೈ ಸಫರಿಂಗ್ ಲೀಡ್ ಟು ದ ಪ್ರಾಸ್ಪರಿಟಿ ಆಫ್ ದ ಮೆನ್, ಸೊಸೈಟಿ ಅಂಡ್ ದ ನೇಷನ್, ದೆನ್ ಐ ವೆಲ್ಕಮ್ ಇಟ್ ಅಂತ ಹೇಳ್ತಾರೆ. ಹಿ ಇಂಡಿಯನೈಸ್ಡ್, ಹಿ ಲೋಕಲೈಸ್ಡ್ ಅಂಡ್ ಹಿ ನ್ಯಾಷನಲೈಸ್ಡ್ ದ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಆಫ್ ದಿಸ್ ಕಂಟ್ರಿ. ಇದು ಅವ್ರ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆ. ಲೋಕಮಾನ್ಯ ಶ್ರೀ ಬಾಲಗಂಗಾಧರ ತಿಲಕರ ಸ್ಮರಣೆಯ ಇವತ್ತಿನ ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘದ ಸನ್ಮಾನ್ಯ ಅಧ್ಯಕ್ಷರಾಗಿರುವಂಥ ಸಂದೀಪ್ ಬೂದಿಯಾಳ್ ಅವರೇ, ಕಾರ್ಯಕ್ರಮದ ನಿರ್ವಹಣೆ ಮಾಡ್ತಾ ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಚಿದಾನಂದ್ ಪಾಟೀಲ್ರೇ, ಹಿರಿಯರಾದ ನಾಗಭೂಷಣ್ ರಾಯ್ರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜೊತೆಗೂಡಿರ್ತಕ್ಕಂಥ ಎಲ್ಲ ಸಹಕಾರಿ ಸನ್ಮಿತ್ರರೇ, ತಾಯಿ ಶಾರದೆಗೆ ಭಕ್ತಿಭಾವದ ಸಮರ್ಪಣೆಯ ಜೊತೆಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಆರಂಭ ಆಗ್ತಾ ಇರೋದು ಒಂದು ರೀತಿಯಲ್ಲಿ ಶುಭದ ಸೂಚಕ ಸಂಕೇತ ಅಂತ ನಾನು ಅಂದ್ಕೊಳ್ತೀನಿ. ಅನ್ಸರಿ ಇವತ್ತು ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಜಗತ್ತಿನ ಬಹುತೇಕ ಎಲ್ಲ ದೇಶಗಳು ಮತ್ತು ಭಾರತದ ಬಹುತೇಕ ಎಲ್ಲ ರಾಜ್ಯಗಳು ಯಾವ ಕೊರೋನಾದ ಸಮಸ್ಯೆಯಿಂದ ಸಂತ್ರಸ್ತ ಆಗಿದೆಯೋ ಅಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ನಮ್ಮ ಸಂಘಟನೆಗಳಿಗೆ, ನಮ್ಮ ರೀತಿ ನೀತಿಗಳಿಗೆ ಒಂದು ಸ್ವಲ್ಪ ಇಲ್ಲಿಯ ತನಕ ಸ್ವಲ್ಪ ದೂರನೇ ಇದ್ದಂಥ ಈ ವರ್ಚುವಲ್ ಮಾಧ್ಯಮದ ಮುಖಾಂತರ, ಡಿಜಿಟಲ್ ಮಾಧ್ಯಮದ ಮುಖಾಂತರ ನಾವಿವತ್ತು ಜೋಡಿಸ್ಕೊಳ್ತಾ ಇದ್ದೀವಿ, ಪರಸ್ಪರನ್ನು ಸಂಪರ್ಕವನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅನೇಕ ಸಂಘಟನೆಗಳು ಕಳೆದ 4 ತಿಂಗಳ ಈ ಅವಧಿಯಲ್ಲಿ, ಲಾಕ್ಡೌನ್ನ 4 ತಿಂಗಳ ಈ ಅವಧಿಯಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಆ ಸಮಯದ ಸದುಪಯೋಗವನ್ನು ಮಾಡಿಕೊಳ್ತಾ ತಂತ್ರಜ್ಞಾನವನ್ನು ಉಪಯೋಗಿಸಿ ನಾಡಿನ ಲಕ್ಷ ಜನರಿಗೆ ಅನೇಕ ರೀತಿಯ ಸಂಸ್ಕಾರದ, ಅನೇಕ ರೀತಿಯ ಮಾಹಿತಿಗಳನ್ನ ಪ್ರದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಮಾಧ್ಯಮಿಕ ಶಿಕ್ಷಕ ಸಂಘ ಅತ್ಯಂತ ನಿಯಮಿತವಾಗಿರ್ತಕ್ಕಂಥ ರೀತಿಯಲ್ಲಿ ಕಳೆದ 2-3 ತಿಂಗಳುಗಳಿಂದ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಉಪನ್ಯಾಸ ಸರಣಿಯ ಇವತ್ತಿನ ಉಪನ್ಯಾಸಕ್ಕೆ ನಾವೆಲ್ಲರೂ ಕೂಡ ಇವತ್ತು ಒಟ್ಟಿಗೆ ಸೇರಿದ್ದೀವಿ. ಒಂದು ವಿಶೇಷವಾಗಿರ್ತಕ್ಕಂಥ ದಿನ ನಿನ್ನೆಯದ್ದು. 100 ವರ್ಷಗಳ ಕೆಳಗೆ ಜುಲೈ 31 ಮತ್ತು ಆಗಸ್ಟ್ 1ರ ಮಧ್ಯರಾತ್ರಿ 1920ನೇ ಇಸವಿಯಲ್ಲಿ ಯಾರನ್ನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಜನಕ ಅಂತ ಕರೆದರೋ, ಯಾರನ್ನು ಜನ ಲೋಕಮಾನ್ಯ ಅಂತ ಪ್ರೀತಿಯಿಂದ, ಲೋಕಮಾನ್ಯ ಅಂಥೇಳಿ ಪ್ರೀತಿಯಿಂದ ಅವ್ರನ್ನ ಉಲ್ಲೇಖಿಸಿ ಅವ್ರನ್ನ ಸಂಬೋಧಿಸಿದ್ರು, ಯಾರನ್ನು ಸ್ವತಃ ಬ್ರಿಟಿಷ್ ಲೇಖಕ ಒಂದು ಸಂದರ್ಭದಲ್ಲಿ ಟೀಕೆಗೋಸ್ಕರ ಆ ಶಬ್ದವನ್ನು ಪ್ರಯೋಗ ಮಾಡಿದ್ದೆ ನಂತರದ ದಿನಗಳಲ್ಲಿ ತಿಲಕರ ಇಡೀ ವ್ಯಕ್ತಿತ್ವವನ್ನು ಆವರಿಸಿಕೊಳ್ತಕ್ಕಂಥ, ಸಂಕೇತಿಸುವಂಥ ರೀತಿಯಲ್ಲಿ ಆ ವಾಕ್ಯ ಪ್ರಸಿದ್ಧ ಆಯಿತು. ಭಾರತದ ಅಸಂತೋಷದ ಜನಕ, ದ ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್ ಅಂತ ಬ್ರಿಟಿಷ್ ಲೇಖಕರೇ ತಿಲಕರನ್ನು ಸಂಬೋಧಿಸ್ತಾರೋ, ಭಾರತದ ಪುನರುತ್ಥಾನದ ಜನಕ, ಆಧುನಿಕ ಭಾರತದ ನಿರ್ಮಾತೃ ಅಂತ ಯಾರನ್ನು ಮಹಾತ್ಮ ಗಾಂಧೀಜಿಯವರು ಉಲ್ಲೇಖ ಮಾಡ್ತಾರೋ ಅಂತಹ ಲೋಕಮಾನ್ಯ ಶ್ರೀ ಬಾಲಗಂಗಾಧರ ತಿಲಕರ ದೇಹಾವಸಾನದ 100 ವರ್ಷಗಳ ಸಂದರ್ಭದಲ್ಲಿ ನಾವಿವತ್ತು ಅವರನ್ನು ಸ್ಮರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಈ ಮಾಧ್ಯಮದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೀವಿ. ಭಾರತದ ಇತಿಹಾಸದ ಪುಟಗಳನ್ನ ನಾವು ತೆಗಿತಾ ಹೋದರೆ ಅನೇಕ ಸಲ ನಮಗೆ ಗೊತ್ತಿರೋದಕ್ಕಿಂತ ಗೊತ್ತಿಲ್ಲದೆ ಇರೋದೇ ಭಾಳ ಜಾಸ್ತಿ ಅಂತ ಅನೇಕ ಸಲ ಅನ್ನಿಸಿಬಿಡುತ್ತೆ. ಮಾಧ್ಯಮಿಕ ಶಿಕ್ಷಕ ಸಂಘದ ಕಾರ್ಯಕ್ರಮಗಳಿಗೆ ಬಂದಿರೋರಿಗೆ, ಮಾಧ್ಯಮಿಕ ಶಿಕ್ಷಕ ಸಂಘದ ವ್ಯವಸ್ಥೆಯ ಒಳಗಡೆ ಜೋಡಿಸ್ಕೊಂಡಿರ್ತಕ್ಕಂಥ ಶಿಕ್ಷಕರಿಗೆ ಈ ಮಾತು ಭಾಳ ವಿಶೇಷವಾಗಿದೆ ಅಂತ ಏನಿಲ್ಲ. ಯಾಕಂದರೆ ನಮ್ಮ ಸ್ವಾತಂತ್ರ್ಯ ಆಂದೋಲನದ ಇತಿಹಾಸ ಇರ್ಬೋದು, ಕಳೆದ 1000 ವರ್ಷಗಳ ಪರಕೀಯ ಆಕ್ರಮಣದ ಸಂದರ್ಭದಲ್ಲಿ ನಮ್ಮ ದೇಶ ನಡೆಸಿದಂತಹ ಯುದ್ಧಗಳು, ಸಂಘರ್ಷಗಳು, ಅನೇಕ ಆ ರೀತಿಯ ಹೋರಾಟಗಳಿರ್ಬೋದು, ಇದು ಜಗತ್ತಿನ ಇತಿಹಾಸದಲ್ಲಿ ಒಂದು ರೀತಿಯಲ್ಲಿ ಸಾಮಾನ್ಯ ಜನರಿಂದೇ ನಡೆಸಿರ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ಆಂದೋಲನಗಳಲ್ಲಿ ಅಗ್ರಗಣ್ಯವಾಗಿರೋದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವು ಅನೇಕ ಸಲ ಕರ್ನಾಟಕದ ಅನೇಕ ಭಾಗದಲ್ಲಿ ನೋಡಿದಾಗಲೂ ಕೂಡ ನಾವು ಹಲಗಲಿಯ ಬೇಡರ ಬಗ್ಗೆ ಮಾತಾಡಿದಾಗ, ಕಿತ್ತೂರಿನ ಚೆನ್ನಮ್ಮ, ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮಾತಾಡಿದಾಗ, ಜಮಖಂಡಿಯ ದೇಶಪಾಂಡೆ ಅವ್ರ ಬಗ್ಗೆ ಮಾತಾಡಿದಾಗ, ಸುರಪುರದ ವೆಂಕಟಪ್ಪ ನಾಯಕರ ಬಗ್ಗೆ ಮಾತಾಡಿದಾಗ, ಈ ಥರ ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದಾಗ ಯಾರೋ ಬಹುದೊಡ್ಡದಾಗಿರ್ತಕ್ಕಂಥ ರಾಜರು ಸ್ವಾತಂತ್ರ್ಯ ಸಂಗ್ರಾಮವನ್ನು ಮುನ್ನಡೆಸಿದ್ರು ಅನ್ನೋದಕ್ಕಿಂತ ಅಲ್ಲಲ್ಲಿರ್ತಕ್ಕಂಥ ಸ್ಥಾನೀಯವಾಗಿರ್ತಕ್ಕಂಥ ರಾಜರು, ಸಾಮಂತರು, ಸೇನಾಧಿಪತಿಗಳು, ಸಾಮಾನ್ಯ ಜನ ಸ್ವಾತಂತ್ರ್ಯದ ಬಗ್ಗೆ ಭಾರತದ ಜನಮಾನಸಕ್ಕೆ, ಭಾರತದ ಸಮಾಜಕ್ಕೆ ಇರ್ತಕ್ಕಂಥ ಒಂದು ಅದಮ್ಯವಾಗಿರ್ತಕ್ಕಂಥ ಹಂಬಲಾಯಿತು. ಇದನ್ನು ನಾವು ಗುರುತಿಸ್ಬೇಕು. ಸ್ವಾತಂತ್ರ್ಯ ಅನ್ನೋದು ನಮಗೆ ನಮ್ಮದೇ ಆಗಿರ್ತಕ್ಕಂಥ ಆಡಳಿತಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾರ್ಗ ಅಲ್ಲ.
ಸ್ವಾತಂತ್ರ್ಯ ಅಂತಕ್ಕಂಥದ್ದು ಭಾರತದ ಸ್ವತಂತ್ರ ಚಿಂತನೆ, ಸ್ವಾತಂತ್ರ್ಯ, ಸ್ವರಾಜ್ಯ ಅಂತಕ್ಕಂಥದ್ದು ಭಾರತದ ಜನಮಾನಸದ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಅದಮ್ಯವಾಗಿರ್ತಕ್ಕಂಥ ಆಕಾಂಕ್ಷೆ. 1975ನೇ ಇಸ್ವಿಯಲ್ಲಿ ರಾಜಕೀಯ ಕಾರಣಗಳಿಗೆ ಶ್ರೀಮತಿ ಇಂದಿರಾ ಗಾಂಧಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗಲೂ ಕೂಡ ಜನಸಾಮಾನ್ಯರು ಆ ಸಂದರ್ಭದಲ್ಲಿ ಸಿಡಿದೆದ್ದು ನಿಂತಿದ್ದು ಯಾವ ಕಾರಣಕ್ಕೆ ಅಂತ ಕೇಳಿದರೆ, ಇದೇ ಸ್ವಾತಂತ್ರ್ಯದ, ಇದೇ ಸ್ವಾಭಿಮಾನದ ಅದಮ್ಯವಾಗಿರ್ತಕ್ಕಂಥ ಹಂಬಲದ ಕಾರಣಕ್ಕೆ ಅವರು ಎದ್ದು ನಿಂತಿದ್ದು. ಭಾರತದ ಇತಿಹಾಸದ ಪುಟಗಳನ್ನ ತೆಗೆದು ನೋಡ್ತಾ ಹೋದರೆ ನಮಗೆ ಈ ರೀತಿಯ ನಾಯಕರುಗಳು, ರಾಜರು, ಸಾಮಂತರು, ಸೇನಾಧಿಪತಿಗಳು, ಹಾಗೆ ಸಾಮಾನ್ಯ ಜನ ಲಕ್ಷ ಸಂಖ್ಯೆಯಲ್ಲಿ ನಮಗೆ ಕಾಣಿಸ್ತಾರೆ ಈ ಥರದ ಹೋರಾಟವನ್ನು ಮುನ್ನಡೆಸಿದವರು. ಅದಕ್ಕೆ ಅನೇಕ ಸಲ ರಾಷ್ಟ್ರೀಯ ಸ್ವರೂಪ ಇತ್ತು ಅಂತೇನಿಲ್ಲ, ಅನೇಕ ಸಲ ಅದಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ರೂಪ ಇತ್ತು ಅಂತಲೂ ಏನಿಲ್ಲ. ಆದರೆ ಹೋರಾಟ ನಿರಂತರವಾಗಿ ನಡೀತು. ಬ್ರಿಟಿಷರನ್ನು ಅಥವಾ ವಿದೇಶಿ ರಾಜರನ್ನು ಅಥವಾ ಆ ಸಂದರ್ಭದಲ್ಲಿ ಆಕ್ರಮಣ ಮಾಡಿದಂಥ ಅನೇಕ ರಾಜರುಗಳನ್ನ ನೆಮ್ಮದಿಯಾಗಿ ಇರಲಿಕ್ಕೆ ಭಾರತದ ಜನ ಬಿಟ್ಟರು ಅಂತ ಏನಿಲ್ಲ. ಆ ಪಂಕ್ತಿಯಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದು ಹೆಸರು ಅಂತ ಹೇಳಿದರೆ ಬಾಲಗಂಗಾಧರ ತಿಲಕರದ್ದು. ಯಾವ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕರು ನಮ್ಮ ದೇಶದ ಸಾರ್ವಜನಿಕ ಜೀವನದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮೂಡಿ ಬಂದರೂ ಆ ಸಮಯವನ್ನು ಅವಲೋಕನ ಮಾಡಿದರೆ ನಮಗೆ ತಿಲಕರ ಸಾಮರ್ಥ್ಯ ಏನು, ಅವ್ರ ವ್ಯಕ್ತಿತ್ವ ಏನು, ಅದರ ಗಾತ್ರ ಎಂಥದ್ದು ಅಂತ ಇನ್ನೊಂದು ಸ್ವಲ್ಪ ಅರಿವಾಗುತ್ತೆ. ನಾವು ನಮ್ಮ ದೇಶದ ಇತಿಹಾಸ ಮತ್ತು ಪುರಾಣಗಳಲ್ಲಿ ಅನೇಕ ವಾಕ್ಯಗಳನ್ನ ಕೇಳ್ತೀವಿ. ಆ ವಾಕ್ಯಗಳು ನಮ್ಮ ಜೀವನದಲ್ಲಿ ಅಚ್ಚೊತ್ಬಿಟ್ಟಿದೆ. ನಾವು ಶಾಲೆಗಳಲ್ಲಿ ಆಟೋಗ್ರಾಫ್ ತಗೊಳ್ಳೋಕ್ಕೆ ಅಂತ 7ನೇ ಕ್ಲಾಸಲ್ಲೋ 10ನೇ ಕ್ಲಾಸಲ್ಲೋ ಆ ಸಂದರ್ಭದಲ್ಲಿದ್ದಂಥ ಒಂದು ಪದ್ಧತಿಯ ಪ್ರಕಾರ ಆ ಆಟೋಗ್ರಾಫ್ ತಗೊಂಡಕ್ಕೆ ಅಂತ ಹೋದಾಗ ಇದೇ 4-6 ವಾಕ್ಯಗಳು ಭಾಳ ಜಾಸ್ತಿ ಬರ್ತಾಯಿತ್ತು. ಇದೇ 4-6, 10 ಬರೆದ್ರೆ ಇದರಲ್ಲಿ 4-5 ವಾಕ್ಯಗಳೇ ಭಾಳ ಬರ್ತಾಯಿತ್ತು. ಆ ಥರದ ಅನೇಕ ವಾಕ್ಯಗಳನ್ನ ನಾವು ಕೇಳಿದ್ದೀವಿ ಒಂದ್ಸರಿ. ಭಾಳ ಮುಂಚೆ ಅಂತ ಹೋದರೆ ಲಕ್ಷ್ಮಣನ ಒಂದು ಪ್ರತಿಕ್ರಿಯೆಗೆ ಶ್ರೀರಾಮ ಉತ್ತರ ಕೊಡ್ತಾನೆ. ಲಕ್ಷ್ಮಣ ಕೇಳ್ತಾನೆ, ಲಂಕೆ ಚಿನ್ನದ್ದು, ಇಲ್ಲೇ ಇದ್ಬಿಡೋಣವ, ಯಾಕೆ ಆ ಬಡ ಅಯೋಧ್ಯೆಗೆ ನಾವು ಹೋಗಬೇಕು ಅಂತ ಹೇಳಿದಾಗ ರಾಮ ಹೇಳ್ತಾನೆ, ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಅಂತ ಹೇಳ್ತಾ ಮುಂದಿನ ವಾಕ್ಯ ಹೇಳ್ತಾನೆ, ಯಾವುದು ಈ ದೇಶದ ಸಂಸ್ಕೃತಿಯನ್ನು ವಿಕಾಸ ಮಾಡ್ತೋ, ಈ ದೇಶದ ಜನಜೀವನಕ್ಕೆ ಒಂದು ಆಧಾರವಾಗಿ ನಿಂತ್ಕೊಳ್ತೋ ಆ ವಾಕ್ಯವನ್ನು ಪ್ರಭು ಶ್ರೀರಾಮ ಹೇಳ್ತಾನೆ, ಜನನಿ ಜನ್ಮಭೂಮಿಚ್ಚ ಸ್ವರ್ಗಾದಪಿ ಗರೀಯಸಿ. ನಾವು ಎಷ್ಟು ಕಡೆ ಬರೆದಿಲ್ಲ ಈ ವಾಕ್ಯವನ್ನು, ಎಷ್ಟು ಕಡೆ ಉಲ್ಲೇಖಿಸಿಲ್ಲ, ಎಷ್ಟು ಕಡೆ ನೆನಪು ಮಾಡ್ಕೊಂಡಿಲ್ಲ. ಹಾಗೆ ಎಷ್ಟು ಹಾಸು ಹೊಕ್ಕಾಗಿದೆ ಅಂತ ಹೇಳಿದರೆ ನಮ್ಮ ರಕ್ತದಲ್ಲೇ ಆ ಚಿಂತನೆ ಹಾಸು ಹೊಕ್ಕಾಗಿದೆ ಅನ್ನುವಂಥ ರೀತಿಯಲ್ಲಿ ಈ ದೇಶದ ಸಂಸ್ಕೃತಿಯಲ್ಲಿ ಜನನಿ ಜನ್ಮಭೂಮಿಚ್ಚ ಸ್ವರ್ಗಾದಪಿ ಗರೀಯಸಿ ಈ ವಾಕ್ಯ ನಾವು ಕೇಳ್ತೀವಿ. ಹಾಗೆ ಸ್ವಾಮಿ ವಿವೇಕಾನಂದರು ಕಟಕ್ನಲ್ಲಿ ಭಾಷಣ ಮಾಡ್ತಾ ಅವ್ರು ಹೇಳ್ತಾರೆ, ಏಳಿ ಎದ್ದೇಳಿ ನಿಲ್ಲದಿರಿ ಗುರಿ ಮುಟ್ಟುವವರೆಗೆ, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಡ್. ಎಷ್ಟು ಸಲ ನಾವು ಉಪಯೋಗಿಸಿಲ್ಲ, ನಮ್ಮಲ್ಲ ಎಷ್ಟು ಜನರ ಬದುಕನ್ನು ಈ ವಾಕ್ಯ ಪ್ರೇರೇಪಿಸಿಲ್ಲ ಅಂತ ಆಲೋಚನೆ ಮಾಡಿದರೆ ಲಕ್ಷಾಂತರ ಕೋಟ್ಯಾಂತರ ಜನರ ಬದುಕನ್ನು ವಿವೇಕಾನಂದರ ಈ ಒಂದು ವಾಕ್ಯ ಅದು ಪ್ರೇರೇಪಿಸುತ್ತೆ. ಹಾಗೆ ಸ್ವಾತಂತ್ರ್ಯ ಆಂದೋಲನ ಸಂದರ್ಭದಲ್ಲಿ ಚಂದ್ರಶೇಖರ್ ಆಜಾದ್ ಅಂತಕ್ಕಂಥ ಕ್ರಾಂತಿಕಾರಿ ಯಾರ ಬಗೆಗಿನ ಪುಸ್ತಕವನ್ನು ಓದ್ತಾ ನಮ್ಮಂಥ ಅನೇಕ ಯುವಕರು ಈ ದೇಶದಲ್ಲಿ ಸಾರ್ವಜನಿಕ ಸಮಾಜ ಜೀವನಕ್ಕೆ ನಾವು ಹೆಜ್ಜೆಯನ್ನಿಟ್ಟುವ ಚಂದ್ರಶೇಖರ್ ಆಜಾದ್ ಹೇಳಿರ್ತಕ್ಕಂಥ ವಾಕ್ಯ, ಮೈ ಆಜಾದ್ ಹೂ ಮೈ ಆಜಾದ್ ಹಿ ರಹುಂಗ, ನಾನು ಸ್ವತಂತ್ರನಾಗೇ ಇರ್ತೀನಿ ಅಂತಕ್ಕಂಥ ಸಂಕಲ್ಪವನ್ನು ಕಾಶಿಯ ಗಂಗಾ ನದಿಯ ದಡದಲ್ಲಿ ಮಾಡಿ ಪ್ರಯಾಗದ ಪಾರ್ಕ್ನಲ್ಲಿ, ಉದ್ಯಾನವನದಲ್ಲಿ ತನ್ನ ಅಂತಿಮ ಉಸಿರು ಎಳೆಯುವವರೆಗೆ ಆ ವಾಕ್ಯವನ್ನು ಪರಿಪಾಲಿಸ್ಕೊಂಡು ಬಂದಂಥ ಆಜಾದರ ಮೈ ಆಜಾದ್ ಹೂ ಮೈ ಆಜಾದ್ ಹಿ ರಹುಂಗ ಅಂತಕ್ಕಂಥ ವಾಕ್ಯ ನಮ್ಮಲ್ಲಿ ಅನೇಕರ ಬದುಕಿಗೆ ಅದು ಪ್ರೇರಣೆ ಕೊಟ್ಟಿದೆ. ಅದೇ ಥರ ನಾವು ಸುಭಾಷ್ ಚಂದ್ರ ಬೋಸರ ವಾಕ್ಯವನ್ನು ಕೇಳ್ತೀವಿ, ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ, ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತಕ್ಕಂಥ ವಾಕ್ಯವನ್ನು, ಸುಭಾಷರ ವಾಕ್ಯವನ್ನು ನಾವು ಕೇಳ್ತೀವಿ. ಹಾಗೆ ಬಾಲಗಂಗಾಧರ ತಿಲಕರ ಜೀವನವನ್ನು ನಾವು ನೋಡಿದಾಗ 2 ಶಬ್ದಗಳ ಜೊತೆಗೆ ಅವರ ವ್ಯಕ್ತಿತ್ವ ಗುರುತಿಸ್ಕೊಳ್ಳೋದ್ರ ಜೊತೆಗೆ ಲೋಕಮಾನ್ಯ ಒಂದು, ಎರಡನೇದು ಭಾರತದ ಅಸಂತೋಷದ ಜನಕ ಅಂತ ಬ್ರಿಟಿಷರು ಹೇಳಿರ್ತಕ್ಕಂಥ ವಾಕ್ಯ. ಅದು ಅಸಂತೋಷದ ಜನಕ ಅಲ್ಲ, ಅದು ಸ್ವಾತಂತ್ರ್ಯದ ಒಂದು ಪ್ರಬಲವಾಗಿರ್ತಕ್ಕಂಥ ಹಂಬಲಕ್ಕೆ ಅವರು ಶಬ್ದದ ರೂಪವನ್ನು ಕೊಡ್ತಾರೆ. ಬ್ರಿಟಿಷರಿಗೆ ಅದು ಅಸಂತೋಷ, ಅನ್ರೆಸ್ಟ್ ಅಂತ ಅನಿಸುತ್ತೆ. ಹಾಗೆ ಆ 2 ಹೆಸರಿನ ಜೊತೆಗೆ, ಲೋಕಮಾನ್ಯ ಅನ್ನುವಂಥ ಹೆಸರಿನ ಜೊತೆಗೆ ಹಾಗೆ ಭಾರತದ ಅಸಂತೋಷದ ಜನಕ ಅನ್ನುವಂಥ ಹೆಸರಿನ ಜೊತೆಗೆ ತಿಲಕರು ಅಂತ ನಮ್ಮ ಮನಸ್ಸಿನಲ್ಲಿ ಬಂದ ಕೂಡಲೇ ತಿಲಕರು ಹೇಳಿರ್ತಕ್ಕಂಥ ಒಂದು ವಾಕ್ಯ ನಮಗೆ ಯಾವಾಗಲೂ ನಾಲಿಗೆಯ ತುದಿಯಲ್ಲಿ ಕುಣಿಯುತ್ತೆ, ಬದುಕಿನ ಮಂತ್ರವಾಗಿ ನಮ್ಮ ಸ್ವರದಲ್ಲಿ ಅದು ಅನುರಣಿಸುತ್ತೆ. ತಿಲಕರು ಹೇಳ್ತಾರೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಇಂಡಿಪೆಂಡೆನ್ಸ್ ಈಸ್ ಮೈ ಬರ್ತ್ ರೈಟ್ ಅಂತ ಹೇಳ್ತಾರೆ. ಅದನ್ನು ಹೇಳಬೇಕಾದ್ರೆ ಯಾವ ಕಾಲಘಟ್ಟದಲ್ಲಿ ಅದನ್ನು ಅವರು ಹೇಳಿದ್ರು ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಆ ವಾಕ್ಯದ ತಾಕತ್ತೇನು ಅಂತ ಅರ್ಥ ಆಗುತ್ತೆ. ಇವತ್ತು ಯಾರಾದರೂ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದರೆ ಸೋ ವಾಟ್ ಅಂತ ಅನೇಕರು ಕೇಳ್ತಾರೆ, ಯಾಕಂದರೆ ನಾವು ಸ್ವರಾಜ್ಯದ ಜೀವನದಲ್ಲಿ ಬದುಕ್ತಾ ಇದ್ದೀವಿ ಅಂತಾರೆ. ಆದರೆ ಬ್ರಿಟಿಷರ ದಬ್ಬಾಳಿಕೆಯ ದಿನಗಳಲ್ಲಿ
ಬ್ರಿಟಿಷರ ದಬ್ಬಾಳಿಕೆಯ ದಿನಗಳಲ್ಲಿ, ರಿಪ್ರೆಸಿವ್ ಪೀರಿಯಡ್ ಅಂತ ಯಾವುದನ್ನು ಕರಿತೀವೋ, ದಬ್ಬಾಳಿಕೆಯ ದಿನಗಳಲ್ಲಿ ಬಾಲಗಂಗಾಧರ ತಿಲಕರು ತುಂಬ ಮೇಲ್ಮಟ್ಟದ ನಾಯಕರ ಬೆಂಬಲ ಸಿಗದೇ ಇದ್ದಂಥ ದಿನಗಳಲ್ಲಿ ತಿಲಕರ ಆ ವಾಕ್ಯವನ್ನು ಹೇಳ್ತಾರೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಯಾವುದೇ ಬೆಲೆ ತೆತ್ತಾದರೂ ನಾನು ಅದನ್ನು ಪಡೆಯುತ್ತೇನೆ. ಅಟ್ ವಾಟ್ ಎವರ್ ಕಾಸ್ಟ್ ಇಟ್ ರಿಕ್ವೈರ್ಸ್ ವಿ ವಿಲ್ ಹ್ಯಾವ್ ಇಟ್ ಅಂತ ಹೇಳ್ತಾರೆ. ದ ಇಂಡಿಪೆಂಡೆನ್ಸ್ ಇಸ್ ಅವರ್ ಬರ್ತ್ ರೈಟ್ ಆ್ಯಂಡ್ ವಿ ವಿಲ್ ಹ್ಯಾವ್ ಇಟ್ ಎಟ್ ಎನಿ ಕಾಸ್ಟ್ ಅಂತ ಅವ್ರು ಹೇಳ್ತಾರೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾವು ಯಾವುದೇ ಬೆಲೆ ತೆತ್ತಾದರೂ ನಾವು ಅದನ್ನು ಪಡ್ಕೊಳ್ತೀವಿ ಅಂತ ಬಾಲಗಂಗಾಧರ ತಿಲಕರು ಹೇಳ್ತಾರೆ. ಹೀಗೆ ಲೋಕಮಾನ್ಯ ಅನ್ನೋದರ ಜೊತೆಗೆ ನಾವು ಅವ್ರನ್ನ ಗುರುತಿಸ್ತೀವಿ, ಅವ್ರನ್ನ ಪ್ರೀತಿಯಿಂದ ಕರಿತೀವಿ. ಭಾರತದ ಅಸಂತೋಷದ ಜನಕ ಅಂತ ಬ್ರಿಟಿಷ್ ಲೇಖಕರು ಅವ್ರನ್ನ ಗುರುತಿಸ್ತಾರೆ. ಆಮೇಲೆ ಅದೇ ಅವ್ರಿಗೂ ಉಪಾಧಿಯ ರೀತಿಯಲ್ಲಿ ಆಗುತ್ತೆ. ಗಾಂಧೀಜಿ ಹೇಳ್ತಾರೆ ಆಧುನಿಕ ಭಾರತದ ನಿರ್ಮಾತೃ ಅಂತ ಗಾಂಧೀಜಿ ಹೇಳ್ತಾರೆ. ಹಾಗೆ ತಿಲಕರು ಅಂತ ನಮ್ಮ ಮನಸ್ಸಿನಲ್ಲಿ ಬಂದರೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳುವಂಥ ಅವ್ರ ವಾಕ್ಯ ನಮ್ಮ ಜೀವನ, ನಮಗೆ ಅನೇಕರಿಗೆ ಆ ತಿಲಕರ ಹೆಸರು ಹೇಳಿದ ಕೂಡಲೇ ನಮಗೆ ಆ ವಾಕ್ಯ ಸ್ಮರಣೆಗೆ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. 1856ರಲ್ಲಿ ಜನಿಸ್ತಾರೆ. 57ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ, ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ನೆನ್ಪಿಟ್ಕೊಳ್ಬೇಕು. ಅವ್ರ ಜನ್ಮದ ಹಿನ್ನೆಲೆಯನ್ನು, ಜನನದ ಕಾಲಘಟ್ಟದ ಹಿನ್ನೆಲೆಯನ್ನು ನಾವು ಗಮನಿಸಿದ್ರೆ ಎಂಥ ಒಂದು ಕಾಲಘಟ್ಟದಲ್ಲಿ ಅವ್ರ ಜನನ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಿ. 1856ರಲ್ಲಿ ಜನಿಸ್ತಾರೆ. 1857ರಲ್ಲಿ ಈ ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭ ಆಗುತ್ತೆ. 1920ಕ್ಕೆ ಒಂದಷ್ಟು ಅಲ್ಪ ಕಾಲದ ಅನಾರೋಗ್ಯದ ನಂತರ ತಿಲಕರು ಮುಂಬೈನಲ್ಲಿ ತೀರ್ಕೊಳ್ತಾರೆ. ರತ್ನಗಿರಿಯ ಬಳಿಯ ಗ್ರಾಮದಲ್ಲಿ ಜನಿಸ್ತಾರೆ, ಮುಂಬೈನಲ್ಲಿ ತೀರ್ಕೊಳ್ತಾರೆ. ರತ್ನಗಿರಿಯ ಆ ಗ್ರಾಮದಲ್ಲಿ ಜನಿಸಿ ಮುಂಬೈಯಲ್ಲಿ ಅವರ ದೇಹವಾಸಾನದ ಮಧ್ಯದಲ್ಲಿರ್ತಕ್ಕಂಥ ಆ ಕಾಲಘಟ್ಟ ತಿಲಕರು ಸ್ವಾತಂತ್ರ್ಯ ಆಂದೋಲನದಲ್ಲಿ ಪಾಲ್ಗೊಳ್ಳಲಿಲ್ಲ. ಮಾತ್ರ ಅವರು ಪಾಲ್ಗೊಂಡ್ರು ಅಷ್ಟೇ ಅಲ್ಲ, ತಿಲಕರು ಸ್ವಾತಂತ್ರ್ಯ ಆಂದೋಲನಕ್ಕೆ ತನ್ನ ಕಾಲದಲ್ಲಿ ನೇತೃತ್ವವನ್ನು ಕೊಟ್ಟರು ಅಷ್ಟೇ ಅಲ್ಲ, ತಿಲಕರು ಸ್ವಾತಂತ್ರ್ಯ ಆಂದೋಲನಕ್ಕೆ ಗತಿ ತಂದುಕೊಟ್ರು, ವೇಗ ತಂದುಕೊಟ್ರು ಅಷ್ಟೇ ಅಲ್ಲ, ತಿಲಕರು ಸ್ವಾತಂತ್ರ್ಯ ಆಂದೋಲನಕ್ಕೆ ಆಗ ನಡೀತಾ ಇದ್ದಂಥ ಆಂದೋಲನದ ಗಾತ್ರವನ್ನು ಹಿಗ್ಗಿಸಿದ್ರು ಅಷ್ಟೇ ಅಲ್ಲ. ಅವರು ಬರೇ ಪಾಲ್ಗೊಂಡ್ರು, ಪಾರ್ಟಿಸಿಪೇಟೆಡ್, ಅದನ್ನು ಮುನ್ನಡೆಸಿದ್ರು, ಹಿ ಲೆಡ್ ಅಲ್ಲ, ಅವರು ಅದನ್ನು ಹೆಚ್ಚಿಸಿದ್ರು, ಅದರ ಗಾತ್ರವನ್ನು ಹಿಗ್ಗಿಸಿದ್ರು ಮಾತ್ರ ಅಲ್ಲ, ತಿಲಕರು ಭಾರತದ ಸ್ವಾತಂತ್ರ್ಯ ಆಂದೋಲನಕ್ಕೆ ಸದಾ ಸರ್ವದಾ ಫಲದಾಯಿಯಾಗಿರ್ತಕ್ಕಂಥ ರಿಸಲ್ಟ್ ತಂದ್ಕೊಳ್ತಕ್ಕಂಥ, ಫಲಿತಾಂಶ ತಂದ್ಕೊಳ್ತಕ್ಕಂಥ ಒಂದು ತಿರುವನ್ನು ಅವರು ಕೊಟ್ಟರು. ಅಲ್ಲಿವರೆಗೆ ನಾವು ಗಮನಿಸಬೇಕು ಅನ್ಸಲಿ, ನಮ್ಮ ಸ್ವಾತಂತ್ರ್ಯದ ಕಾಲಘಟ್ಟಕ್ಕೆ 6 ರೀತಿಯ ಮುಖಗಳನ್ನ ನಾವು ಆಲೋಚನೆ ಮಾಡ್ಬೋದು. ನಾವು ಜಾಸ್ತಿನೂ ಮಾಡ್ಬೋದು. ನನ್ನ ಅನಿಸಿಕೆ ಪ್ರಕಾರ 6 ಮುಖಗಳನ್ನ ನಾನು ಹೇಳ್ತೀನಿ ಆಧುನಿಕ ಸ್ವಾತಂತ್ರ್ಯದ ನಮ್ಮ ಹೋರಾಟಕ್ಕೆ, 90 ವರ್ಷಗಳ ಹೋರಾಟಕ್ಕೆ. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಸಶಸ್ತ್ರ ಸಂಘರ್ಷ ನಡೀತು. ಅದಾದ ನಂತರ 1885ರಲ್ಲಿ ಅಂದಿನ ಕಾಂಗ್ರೆಸ್ ಆರಂಭ ಆಯಿತು. ಮಂದಗಾಮಿಗಳು ಅದನ್ನು 20 ವರ್ಷಗಳ ಕಾಲ ಮುನ್ನಡೆಸಿದ್ರು. 1907 ನಂತರ ತೀವ್ರಗಾಮಿಗಳು ಯಾರು ಪ್ರತಿಭಟನೆ ಮಾಡಬೇಕು, ಜನಾಂದೋಲನ ಮಾಡಬೇಕು, ಬಹಿಷ್ಕಾರಗಳನ್ನ ಮಾಡಬೇಕು, ಕರ ನಿರಾಕರಣೆ ಸತ್ಯಾಗ್ರಹಗಳನ್ನ ಮಾಡಬೇಕು, ಆ ಥರದ ನೇತೃತ್ವದ ಕೈಗೆ, ತೀವ್ರಗಾಮಿಗಳ ಕೈಗೆ ಆ ಕಾಂಗ್ರೆಸ್ನ ನೇತೃತ್ವ ಬರುತ್ತೆ ಅನ್ಸಲಿ. ಅದಾದ ನಂತರ ಆ ರೀತಿಯಲ್ಲಿ ಮುಂದುವರಿತಾ ಹೋಗುತ್ತೆ. ಅದಾದ ನಂತರ ಮಹಾತ್ಮ ಗಾಂಧೀಜಿಯವರ ಕಾರ್ಯಕಾಲ ಆರಂಭ ಆಗುತ್ತೆ. ಇದರ ಮಧ್ಯದಲ್ಲಿ ಸುಭಾಷ್ ಚಂದ್ರ ಬೋಸರು ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ವಿದೇಶಗಳಲ್ಲಿ ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ಆಕ್ರಮಣ ಮಾಡ್ತಾ 2ನೇ ಮಹಾಯುದ್ಧದ ಸಂದರ್ಭವನ್ನು ಭಾರತದ ಸ್ವಾತಂತ್ರ್ಯಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಸುಭಾಷ್ ಚಂದ್ರ ಬೋಸರು ಮಾಡ್ತಾರೆ. ಇವೆಲ್ಲದರ ಮಧ್ಯದಲ್ಲಿ ಅಂದರೆ ಮಂದಗಾಮಿಗಳು, ತೀವ್ರಗಾಮಿಗಳು, ಮಹಾತ್ಮ ಗಾಂಧೀಜಿಯವರು, ನೇತಾಜಿ ಸುಭಾಷ್ ಚಂದ್ರ ಬೋಸರ ಸಶಸ್ತ್ರ ಸಂಘರ್ಷ, ಇವೆಲ್ಲದರ ಮಧ್ಯದಲ್ಲಿ ನಮ್ಮ ದೇಶದಲ್ಲಿ ಪ್ರಾಣವನ್ನು ಕಸಕ್ಕಿಂತ ಕಡೆಯಾಗಿ ನೋಡ್ತಾ ಬದುಕನ್ನು ಸ್ವಾತಂತ್ರ್ಯ ಯಜ್ಞಕ್ಕೆ ಹವಿಸ್ಸಾಗಿ ಅರ್ಪಿಸಿದಂಥ ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್, ರಾಜಗುರು, ಸುಖದೇವ್, ಖುದಿರಾಮ್ ಬೋಸ್, ಈ ಥರದ ಸಾವಿರಾರು ಜನ ಕ್ರಾಂತಿಕಾರಿಗಳದ್ದು ಒಂದು ಅಧ್ಯಾಯ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಒಟ್ಟು ಇತಿಹಾಸದಲ್ಲಿ ಇದು ಯಾವುದನ್ನು ಅಲ್ಲಗಳೆಯೋಕ್ಕೆ ಸಾಧ್ಯ ಇಲ್ಲ, ಎಲ್ಲವನ್ನೂ ಜೋಡಿಸ್ಬೇಕು ನಾವು. 1857ರಲ್ಲಿ ಸಶಸ್ತ್ರ ಸಂಘರ್ಷ ಇರ್ಬೋದು, ಮಂದಗಾಮಿಗಳು ಕಾಂಗ್ರೆಸ್ಸನ್ನು ಆರಂಭ ಮಾಡಿದ್ದಿರ್ಬೋದು, ತೀವ್ರಗಾಮಿಗಳು ರಸ್ತೆಗಿಳಿದಿದ್ದಿರ್ಬೋದು, ಗಾಂಧೀಜಿಯ ಅವರ ಕಾರ್ಯಕಾಲ ಆರಂಭ ಆಗಿದ್ದಿರ್ಬೋದು, ನೇತಾಜಿ ಸುಭಾಷ್ ಚಂದ್ರ ಬೋಸರು ಮುನ್ನಡೆಸಿದ್ದಿರ್ಬೋದು, ಅಥವಾ ಕ್ರಾಂತಿಕಾರಿಗಳು ಬದುಕನ್ನು ಹವಿಸ್ಸಾಗಿ ಅರ್ಪಿಸ್ಕೊಳ್ತಾ ಬ್ರಿಟಿಷರಿಗೆ ಇನ್ನಿಲ್ಲದೆ ಇರತಕ್ಕಂಥ ಒಂದು ಉಪಟಳವನ್ನು ಕೊಟ್ಟಂಥ ಸ್ಥಿತಿ ಇರ್ಬೋದು. ಇವೆಲ್ಲವನ್ನು ಒಟ್ಟುಗೂಡಿಸಿ ನೋಡಿದಾಗ ನಮಗೆ ಸ್ವಾತಂತ್ರ್ಯ ಆಂದೋಲನದ ಮಹತ್ವ ಗೊತ್ತಾಗುತ್ತೆ. ಅದರಲ್ಲಿ ತಿಲಕರದ್ದು 3ನೇ ಘಟ್ಟದಲ್ಲಿ ಅವರ ಪ್ರಮುಖ ಪಾತ್ರ. ಅವರು ಹುಟ್ಟಿದ್ದು ಮೊದಲನೇ ಘಟ್ಟದಲ್ಲಿ 1857ರ ಸಶಸ್ತ್ರ ಸಂಘರ್ಷದ ಸಮಯದಲ್ಲಿ ಅವ್ರ ಜನನ ಆಗುತ್ತೆ. ಅವರ ಬಾಲ್ಯದ ಕಾಲ ಆ ಸಂದರ್ಭದಲ್ಲಿ ಕಳೆಯುತ್ತೆ ಅಂತಾನೆ. ಅದಾದ ನಂತರ ಕಾಂಗ್ರೆಸ್ಸಿನ ಉಗಮವನ್ನು ನೋಡ್ತಾ ಇರ್ತಾರೆ ಅವರು. 1885ರಲ್ಲಿ ಕಾಂಗ್ರೆಸ್ ಆರಂಭ ಆಗುತ್ತೆ. ತಿಲಕರು ಕಾಂಗ್ರೆಸ್ಸಿಗೆ ಪ್ರವೇಶ ಮಾಡಿ 1890ರಲ್ಲಿ.
ಆರಂಭ ಆದ 5 ವರ್ಷದ ನಂತರ ಕಾಂಗ್ರೆಸ್ಸಿಗೆ ಅವರು ಪ್ರವೇಶ ಮಾಡ್ತಾರೆ. 1907ರ ಸೂರತ್ ಅಧಿವೇಶನದಲ್ಲಿ ಕಾಂಗ್ರೆಸ್ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಇವರಿಬ್ಬರ ಮಧ್ಯದಲ್ಲಿ ಹೋಳಾಗಲಿಗುವವರೆಗೆ ಅವರು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾರೆ. ಆಮೇಲೂ ಕಾಂಗ್ರೆಸ್ಸಲ್ಲೇ ಇರ್ತಾರೆ. ಆದರೆ ತೀವ್ರಗಾಮಿ ಬಣದ ನೇತೃತ್ವವನ್ನು ವಹಿಸಿ ಅವರು ಮುನ್ನಡೀತಾ ಹೋಗ್ತಾರೆ. ಯಾಕೆಂದರೆ ಅವರಿಗೆ ಮಂದಗಾಮಿಗಳ ರೀತಿ ನೀತಿ ತಿಲಕರು ಸೇರಿಕೊಂಡ ಹಾಗೆ ಸಾವಿರಾರು ಜನರಿಗೆ ಬಹುದೊಡ್ಡ ಪ್ರಮಾಣದ ಮಂದಗಾಮಿಗಳು ಅಲ್ಪಸಂಖ್ಯಾತರಾಗ್ತಾರೆ, ತೀವ್ರಗಾಮಿಗಳೇ ಬಹುಸಂಖ್ಯಾತರಾಗ್ತಾರೆ ಕಾಂಗ್ರೆಸ್ನ ಒಳಗಡೆ. ಆ ತೀವ್ರಗಾಮಿ ತಂಡದ ನೇತೃತ್ವವನ್ನು ಆಯಿತಾ. ಅದಾದ ನಂತರ ಮತ್ತೆ ಕಾಂಗ್ರೆಸ್ಸಿಗೆ ಪ್ರವೇಶ ಮಾಡಿ ಗಾಂಧೀಜಿಯವ್ರ ಜೊತೆಗೂ ಸ್ವಲ್ಪ ದಿನಗಳ ಕಾಲ ಕೆಲಸ ಮಾಡ್ತಾ ತಿಲಕರು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾನು ಆಗಲೇ ಹೇಳಿದಾಗೆ ಬರೇ ಪಾಲ್ಗೊಂಡಿದ್ದಲ್ಲ, ನೇತೃತ್ವ ಕೊಟ್ಟಿದ್ದಲ್ಲ, ದೊಡ್ಡದು ಮಾಡಿದ್ದಲ್ಲ, ಆ ಥರದ ಸಾಮಾನ್ಯವಾಗಿರ್ತಕ್ಕಂಥ ವ್ಯವಸ್ಥೆ ಅಲ್ಲ. ತಿಲಕರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ತಿರುವನ್ನು ಕೊಡ್ತಾರೆ. ಒಂದು ಒಳ್ಳೆಯದಾಗಿರ್ತಕ್ಕಂಥ ವಾಕ್ಯವನ್ನು ನಾನು ಇತ್ತೀಚೆಗೆ ಒಬ್ಬರ ಬಾಯಲ್ಲಿ ಕೇಳಿದೆ. ತಿಲಕರು ಏನು ಮಾಡಿದ್ರು, ಬಹುದೊಡ್ಡದಾಗಿರ್ತಕ್ಕಂಥ ಅವ್ರ ಸಾಧನೆ ಏನು ಅಂತ ಕೇಳಿದ್ರೆ, ತಿಲಕರು ಬ್ರಿಟಿಷರು ಮತ್ತು ರಾಜರ ಮಧ್ಯದಲ್ಲಿ ಇದ್ದಂಥ ಸಂಘರ್ಷವನ್ನು, ಭಾರತದ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿದರೆ ಬ್ರಿಟಿಷರು ಮತ್ತು ಕೆಲವು ರಾಜರ ಮಧ್ಯದಲ್ಲಿ ಇದ್ದಂಥ ಸಂಘರ್ಷವನ್ನು ತಿಲಕರು ಬ್ರಿಟಿಷರು ಮತ್ತು ಭಾರತದ ಮಧ್ಯದಲ್ಲಿರ್ತಕ್ಕಂಥ ಸಂಘರ್ಷವಾಗಿ ಬದಲಾಯಿಸಿದರು. ಭಾಳ ಗೆರೆ ಎಳೆದು ನಾವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ವಾಕ್ಯ ಇದು. ತಿಲಕರು ಬ್ರಿಟಿಷರು ಮತ್ತು ರಾಜರ ಮಧ್ಯದಲ್ಲಿ ನಡೀತಾ ಇದ್ದಂಥ ಹೋರಾಟವನ್ನು ತಿಲಕರು ಅದನ್ನು ಬ್ರಿಟಿಷರು ಮತ್ತು ಭಾರತದ ಮಧ್ಯದಲ್ಲಿ ಇರ್ತಕ್ಕಂಥ ಹೋರಾಟವನ್ನು ಮಾಡಿದ್ರು. ಹಿ ಇಂಡಿಯನೈಸ್ಡ್ ದ ಇಂಡಿಪೆಂಡೆಂಟ್ ಸ್ಟ್ರಗಲ್ ಆಫ್ ಇಂಡಿಯಾ. ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಭಾರತೀಯಕರಣಗೊಳಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ. ಅದರಲ್ಲಿ ವಿದೇಶಿ ಮಾನಸಿಕತೆ ಇರ್ತಕ್ಕಂಥವ್ರು, ವಿದೇಶಿ ಶಿಕ್ಷಣವೇ ಸರ್ವಶ್ರೇಷ್ಠ, ಅವಶ್ಯಕತೆ ಇರ್ಬೋದು ಆದರೆ ಸರ್ವಶ್ರೇಷ್ಠ ಅಂತ ಪ್ರತಿಪಾದಿಸ್ತಾ ಇತ್ತಂಥವ್ರು. ಇಂಗ್ಲೀಷನ್ನು ಉಪಯೋಗಿಸಲೇಬೇಕು ಅಂತ ಹೇಳ್ತಾ ಇರ್ತಾರೆ. ವಿದೇಶಿ ವಸ್ತುಗಳು ಇಲ್ಲದಿದ್ದರೆ ಭಾರತದ ಜನಜೀವನ ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದವರು. ಬ್ರಿಟಿಷರ ಆಳ್ವಿಕೆ ಅನಿವಾರ್ಯ, ನಮಗೆ ಸ್ವಲ್ಪ ಸ್ವಲ್ಪ ಆಡಳಿತದಲ್ಲಿ ಭಾಗ ಸಿಕ್ಕರೆ ಸಾಕು ಅಂತ ಹೇಳ್ತಾ ಇದ್ದಂಥ ಮಂದಗಾಮಿಗಳ ಕಾಲದಲ್ಲಿ ಯಾರು ತಪ್ಪಿದೆಯೋ ಅವ್ರನ್ನ ಹಿಡ್ಕೊಳ್ಬೇಕು, ಯಾರು ತಪ್ಪಿದೆಯೋ ಅವ್ರ ಮೇಲೆ ಕ್ರಮ ತಗೊಳ್ಬೇಕೆ ಹೊರತು ಆಡಳಿತ ಅನ್ನೋದು ಯಾವಾಗಲೂ ಕೂಡ ಕಾನೂನನ್ನು ಯಾರು ಪಾಲಿಸ್ತಾರೋ, ಕಾನೂನಿನ ನಿಯಮಕ್ಕೆ ಅನುಗುಣವಾಗಿ ಯಾರು ನಡ್ಕೊಂಡು ಹೋಗ್ತಾರೋ, ಹಾಗೆ ಈ ದೇಶದ ಸಂಸ್ಕೃತಿಯ ಕುರುಹುಗಳಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗ್ತಾರೋ ಅಂಥ ಹಿಂದೂಗಳ ಮೇಲೆ ನೀವು ಪ್ರತಿ ಸಲ ದಬ್ಬಾಳಿಕೆ ಮಾಡಿದ್ರೆ ನಡೆಯೋದಿಲ್ಲ ಅನ್ನುವಂಥ ನೆಲೆಯಲ್ಲಿ 1893ರಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಪ್ರಾರಂಭ ಆಗುತ್ತೆ. ಇವತ್ತು ಮಹಾರಾಷ್ಟ್ರದಲ್ಲಿ ಗಣೇಶೋತ್ಸವವನ್ನು ನೋಡಿರ್ತಕ್ಕಂಥವ್ರು, ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಗಣೇಶೋತ್ಸವವನ್ನು ನೋಡಿರ್ತಕ್ಕಂಥವ್ರು ನಮ್ಮ ನಾಡಿದ್ದು ಬರ್ತಕ್ಕಂಥ ಗಣೇಶೋತ್ಸವದ ಸಂದರ್ಭದಲ್ಲಿ ಈ ಸಲ ಕೊರೋನಾದ ಕಾರಣಕ್ಕೆ ಗಣೇಶೋತ್ಸವದ ಸಂಭ್ರಮ ಕಡಿಮೆ ಆಗ್ಬೋದು, ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿ ಜನಸಂದಣಿ ಕೂಡ ಕಡಿಮೆ ಆಗ್ಬೋದು. ಆದರೂ ಕೂಡ ಆ ಸಾರ್ವಜನಿಕ ಗಣೇಶೋತ್ಸವವನ್ನು ನೋಡಿದಾಗ ಒಂದ್ಸಲಿ ನಮ್ಮ ಮನಸ್ಸಿನಲ್ಲಿ ತಿಲಕರ ಚಿತ್ರ ಮೂಡಬೇಕು, ಇಲ್ಲದಿದ್ದರೆ ನಾವು ಅನ್ಯಾಯ ಮಾಡಿದಾಗ ಆಗುತ್ತೆ. ಯಾಕಂದರೆ ಈ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಶ್ರೀಕಾರವನ್ನು ಹಾಕಿದವರು ಲೋಕಮಾನ್ಯ ಬಾಲಗಂಗಾಧರ ತಿಲಕರು. ಅದೇ ರೀತಿಯಲ್ಲೇ 1886ರಲ್ಲಿ ಅವರು ರಾಯಗಢದಲ್ಲಿ, ಎಲ್ಲಿ ಶಿವಾಜಿ ತನ್ನ ಸಾಮ್ರಾಜ್ಯವನ್ನು, ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ, ಶಿವಾಜಿಯಲ್ಲಿ ಪಟ್ಟಾಭಿಷಿಕ್ತ ಆಗ್ತಾನೆ, ಅಲ್ಲಿ ಸಾರ್ವಜನಿಕ ಚಂದಾದ ಜೊತೆಗೆ ತುಂಬ ದೊಡ್ಡ ದೊಡ್ಡ ವಿದ್ವಾಂಸರ ಜೊತೆಗೆ ಸಮಿತಿಯನ್ನು ಮಾಡಿಕೊಂಡು ಮೊದಲನೇ ಬಾರಿಗೆ ಶಿವ ಜಯಂತಿಯನ್ನು ಆಚರಿಸ್ತಾರೆ. ಮೊದಲನೇ ಬಾರಿಗೆ ಹಿಂದವಿ ಸ್ವರಾಜ್ಯದ ಕಲ್ಪನೆಯ ಜೊತೆಗೆ ಶಿವಾಜಿಯನ್ನು ಪಟ್ಟಕ್ಕೇರ್ದ ಆ ಹಿಂದವಿ ಸ್ವರಾಜ್ಯದ ಕಲ್ಪನೆಯನ್ನು ಮತ್ತೊಮ್ಮೆ ನೆನಪು ಮಾಡಲಿಕ್ಕೆ ಅವರು ಶಿವಾಜಿ ಜಯಂತಿಯನ್ನು ಆಚರಿಸ್ತಾರೆ. ಇವತ್ತು ನಾವು ನೋಡ್ತೀವಿ ಒಂದ್ಸರಿ ಶಿವಾಜಿ ಜಯಂತಿ ದೂರದ ಕಲ್ಕತ್ತಾದಲ್ಲೂ ಆಚರಣೆಗೊಳಗಾಗುತ್ತೆ, ದೆಹಲಿಯಲ್ಲೂ ಜನ ಆಚರಣೆ ಮಾಡ್ತಾರೆ, ರಾಜಸ್ಥಾನದಲ್ಲೂ ಆಚರಣೆ ಮಾಡ್ತಾರೆ, ಕರ್ನಾಟಕದಲ್ಲೂ ಆಚರಣೆ ಮಾಡ್ತಾರೆ. ಶಿವಾಜಿ ಇವತ್ತು ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಬದಲಾಗಿ ಈ ಥರದ ಶಿವಾಜಿಯ ವ್ಯಕ್ತಿತ್ವದ ಕಾರಣಕ್ಕೆ ಮತ್ತು ತಿಲಕರ ಪ್ರಯತ್ನದ ಕಾರಣಕ್ಕೆ ಇವತ್ತು ಶಿವಾಜಿ ಜಯಂತಿ ಇವತ್ತು ದೇಶದ ಎಲ್ಲ ಸಮುದಾಯದವರು, ದೇಶದ ಎಲ್ಲ ಭೌಗೋಳಿಕ ಪ್ರದೇಶಗಳಲ್ಲಿ ಆಚರಣೆ ಮಾಡುವಂಥ ರೀತಿಯಲ್ಲಿ ಇವತ್ತು ಶಿವಾಜಿ ಜಯಂತಿ ವಿಕಾಸ ಆಗಿರೋದನ್ನು ನಾವು ನೋಡ್ತೀವಿ ಅಂತಾರೆ. ತಿಲಕರು ಮಾಧ್ಯಮವನ್ನು ವಿಶೇಷವಾಗಿ ಉಪಯೋಗಿಸ್ಕೊಳ್ತಾ ಹೋದರು. ಮಾಧ್ಯಮವನ್ನು ಉಪಯೋಗಿಸ್ಕೊಳ್ತಾ ಅಂದರೆ ಪತ್ರಿಕೆಗಳನ್ನ ಉಪಯೋಗಿಸ್ಕೊಳ್ತಾ ಅವರು ತನ್ನ ಲೇಖನಗಳ ಮುಖಾಂತರ, ತನ್ನ ಭಾಷಣದ ಮುಖಾಂತರ ಚಳವಳಿಗೆ ಕಿಚ್ಚತ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು, ಚಳವಳಿಗೆ ತೀವ್ರತೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದ್ರು. ಆ ತೀವ್ರತೆ ಬ್ರಿಟಿಷರನ್ನು ಅಲ್ಲಾಡಿಸಿದ್ದು ಅವರ ವಿರುದ್ಧ ತಗೊಳ್ಳಿಕ್ಕೆ ಹೊರಟಿರ್ತಕ್ಕಂಥ ಕ್ರಮಗಳಿಂದಲೇ ಸಾಬೀತಾಗುತ್ತೆ. ಯಾಕಂದರೆ ಯಾರ ಬಗ್ಗೆ ಬ್ರಿಟಿಷರು ಹೆದರ್ತಾ ಇದ್ರೋ ಅವ್ರ ಮೇಲೇ ಜಾಸ್ತಿ ದಬ್ಬಾಳಿಕೆ ಮಾಡಲಿಕ್ಕೆ ಅಂತ ಬ್ರಿಟಿಷರು ಹೊರಡ್ತಾ ಇದ್ದರು. 2 ಬಾರಿ, ಒಂದ್ಸಲಿ ಯರವಾಡ ಜೈಲಿನಲ್ಲಿ ಸುಮಾರು 1.5 ವರ್ಷಗಳ ಕಾಲ, 16-18 ತಿಂಗಳ ಕಾಲ, ಇನ್ನೊಮ್ಮೆ ಬರ್ಮಾದ ಮಂಡಾಲೆ ಜೈಲಿನಲ್ಲಿ ಸುಮಾರು 5 ವರ್ಷಗಳ ಕಾಲ ತಿಲಕರು ಜೈಲು ವಾಸವನ್ನು ಅನುಭವಿಸಬೇಕಾಗುತ್ತೆ. ಮೊದಲನೇ ಸಲಿನೂ ಲೇಖನದ ಕಾರಣಕ್ಕೆ ದೇಶದ್ರೋಹದ ಆರೋಪ ಅವ್ರ ಮೇಲೆ ಬರುತ್ತೆ, 2ನೇ ಸಲ ಕೂಡ ಲೇಖನದ ಕಾರಣಕ್ಕೆ ಮತ್ತು ಸಂಪಾದಕೀಯದ ಕಾರಣಕ್ಕೆ ಅವ್ರ ಮೇಲೆ ದೇಶದ್ರೋಹದ ಆರೋಪನೆಯನ್ನು ಬ್ರಿಟಿಷರು ಹೊರತ್ತಾರೆ ಅಂತ.
ಹಾಸ್ಯಾಸ್ಪದವಾಗಿರ್ತಕ್ಕಂಥ ಆರೋಪ. ತಿಲಕರ ಆ ಸಂದರ್ಭದಲ್ಲಿ ಆ ಲೇಖನಗಳಲ್ಲಿ ಭಾಳ ಸ್ಪಷ್ಟವಾಗಿ ಬರೀತಾರೆ, ಭಾಳ ಸ್ಪಷ್ಟವಾಗಿ ಬರೀತಾರೆ. ನಡೆದಿರ್ತಕ್ಕಂಥ ಕೃತ್ಯ ಖಂಡನೀಯ, ಆದರೆ ಆ ಕೃತ್ಯಕ್ಕೆ ಕಾರಣ ಏನಾಗಿದೆಯೋ ಆ ಕಾರಣಗಳು ಕೂಡ ಖಂಡನೀಯ ಅಂತ ಅವರು ಬರೀತಾರೆ. ಅವರ ಲೇಖನದ ಕೆಲವು ಭಾಗಗಳನ್ನ ನಾನು ನಿಮ್ಮ ಎದುರಿಗೆ ಓದ್ತೀನಿ ಅರ್ಥ ಆಗುವ ದೃಷ್ಟಿಯಿಂದ. ಯಾಕಂದರೆ ಅದನ್ನು ತಿಳ್ಕೊಂಡ್ರೆ ಮಾತ್ರ ನಮಗೆ ತಿಲಕರ ಅರ್ಥ ಆಗ್ತಾರೆ. ಈ ಬಾರಿಯ ಉತ್ಥಾನದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಯಾವ ದೇಶದ್ರೋಹದ ಯಾವ ಲೇಖನದ ಮೇಲೆ ದೇಶದ್ರೋಹದ ಆರೋಪದ ಕಾರಣಕ್ಕೆ ತಿಲಕರು ಮಂಡಾಲೆ ಜೈಲಿಗೆ ಹೋಗಬೇಕಾಗಿ ಬಂತು, ಈ ಬಾರಿಯ ಉತ್ಥಾನದಲ್ಲಿ ಅದರ ಅನುವಾದ ಇದೆ. ದಯವಿಟ್ಟು ನಾವೆಲ್ಲರೂ ಉತ್ಥಾನ ಪತ್ರಿಕೆಯಲ್ಲಿ ಅದರ ಅನುವಾದವನ್ನು ಓದಬೇಕು. ಅವರು 1908ರ ಉತ್ತರಾರ್ಧದಲ್ಲಿ ಆ ಲೇಖನ ಬರೀತಾರೆ. 2 ಸಂಪಾದಕೀಯ, ಒಂದು ದೇಶದ ದೌರ್ಭಾಗ್ಯ, 2 ಉಗುರು ಬೆಚ್ಚಗಿನ ಕ್ರಮಗಳು ದೀರ್ಘಕಾಲೀನ ಪರಿಹಾರಗಳಾಗಲಾರವು ಅಂಥೇಳಿ 2 ಸಂಪಾದಕೀಯಗಳನ್ನ ಬರೀತಾರೆ. ಆ 2 ಸಂಪಾದಕೀಯಗಳನ್ನ ಇಟ್ಕೊಂಡು ಬ್ರಿಟಿಷ್ ಆಡಳಿತ ಅವ್ರ ಮೇಲೆ ದೇಶದ್ರೋಹದ ಆಪಾದನೆಯನ್ನು ಅವ್ರ ಮೇಲೆ ಹಾಕುತ್ತೆ. ಅವ್ರ ಮೇಲೆ ಹಾಕಿ ಆ ದೇಶದ್ರೋಹದ ಆಪಾದನೆಯ ಮೇರೆಗೆ ಅವ್ರನ್ನ ಜೈಲಿಗೆ ಕಳಿಸೋದ್ರ ಕಡೆಗೆ ಅವ್ರು ಯಶಸ್ವಿ ಆಗ್ತಾರೆ. ಏನು ಬರೀತಾರೆ ತಿಲಕರು ಬರೆದಿರ್ತಕ್ಕಂಥ ವಾಕ್ಯಗಳನ್ನ ನಾವು ನೋಡಬೇಕು. ಅವ್ರು ಹೇಳ್ತಾರೆ, ನಾವು ಯಾವುದಾದ್ರೂ ರೀತಿಯಲ್ಲಿ ದಮನ ಮಾಡಬಹುದು, ನಮ್ಮ ಇಚ್ಛೆಯಂತೆ ಯಾರನ್ನಾದರೂ ವಿಚಾರಣೆ ಎಷ್ಟು ತೀವ್ರತೆ ಇತ್ತು ಆ ಲೇಖನಗಳಲ್ಲಿ ಅಂತ ನಾವು ಗಮನಿಸಿ ಅಂತಾರೆ. ಬ್ರಿಟಿಷರ ದಬ್ಬಾಳಿಕೆ ಚರಮ ಸ್ಥಿತಿಯಲ್ಲಿದ್ದಂಥ ದಿನಗಳಲ್ಲಿ, ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದ್ದಂಥ, ಉಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ನಡೀತಾ ಇದ್ದಂಥ ದಿನಗಳಲ್ಲಿ ತಿಲಕರು ಈ ಲೇಖನಗಳನ್ನ ಬರೀತಾರೆ. ನಾವು ಯಾರನ್ನು ಬೇಕಾದರೂ ವಿಚಾರಣೆ ಇಲ್ಲದೆ ಗಡೀಪಾರು ಮಾಡಬಹುದು, ಯಾವ ಪ್ರಾಂತವನ್ನಾದರೂ ವಿಭಜಿಸಬಹುದು, ಯಾವುದೇ ಸಾರ್ವಜನಿಕ ಸಭೆಯನ್ನು ನಿಷೇಧಿಸಬಹುದು, ನಾವು ಇಷ್ಟಪಟ್ಟ ಯಾವುದೇ ವ್ಯಕ್ತಿಯ ವಿರುದ್ಧ ದೇಶದ್ರೋಹದ ಆರೋಪ ಹೊರಿಸಿ ಸೆರೆಮನೆಗೆ ತಳ್ಳಬಹುದು, ಮತ್ತು ನೀವು ಇದನ್ನೆಲ್ಲ ಮೌನವಾಗಿ ಸಹಿಸಬೇಕು ಎಂದು ಹೇಳಿದರೆ ನಿಮಗೆ ಮಾನವ ಸಹಜ ಸ್ವಭಾವ ಗೊತ್ತಿಲ್ಲವೆಂದು ಜಗತ್ತಿಗೆ ತೋರಿಸದಂತಾಗುತ್ತದೆ ಎಂದು ಹೇಳ್ತಾನೆ. ಇನ್ನೊಂದು ಕಡೆ ಹೇಳ್ತಾರೆ ಅದೇ ಲೇಖನದಲ್ಲಿ, ಅದೇ ಸಂಪಾದಕೀಯದಲ್ಲಿ, ಯಾವ ರೀತಿಯಲ್ಲಿ ಅತಿಯಾದ ಮಳೆ ಬಂದಾಗ ಒಂದು ಅಣೆಕಟ್ಟಿನಿಂದ ನೀರು ಹೊರಗೆ ಪ್ರವಾಹವಾಗಿ ಹೊರೆಯುತ್ತದೋ ಅಲ್ಲಿ ತಪ್ಪು ಮಳೆಯದ್ದೇ ಹೊರತು ಪ್ರವಾಹದ್ದಲ್ಲ. ನಾವು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ, ತಪ್ಪು ಮಳೆಯದು, ಅದು ಪ್ರವಾಹದ್ದಲ್ಲ ತಪ್ಪು, ಮಳೆ ಬಂದಿದ್ದರಿಂದ ಪ್ರವಾಹ ನಿರ್ಮಾಣ ಆಯಿತು. ಅದೇ ರೀತಿ ಬೇಜವಾಬ್ದಾರಿಯ ಮತ್ತು ಲಂಗು ಲಗಾಮಿಲ್ಲದ ಅಧಿಕಾರಿ ವರ್ಗದ ದಮನಕಾರಿ ಕ್ರಮಗಳಿಂದಾಗಿ ಸಮಾಜದಲ್ಲಿ ಕಾನೂನಿನ ಉಲ್ಲಂಘನೆಯಾಗಿದ್ರೆ, ಖುದಿರಾಮ್ ಬೋಸ್ ಮತ್ತು ಆತನ ಸಹಕಾರಿಗಳು ಬಾಂಬ್ ಸ್ಫೋಟದಲ್ಲಿ ಬಂದಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಅವರ ಬಾಂಬ್ ಸ್ಫೋಟಕ್ಕೆ ಬ್ರಿಟಿಷ್ ಪ್ರಜೆಗಳು ಬಲಿಯಾದಂಥ ಸಂದರ್ಭದಲ್ಲಿ ಅವ್ರನ್ನ ಜೈಲಿಗೆ ಸೇರಿಸಿದಾಗ ಈ ಲೇಖನವನ್ನು ಬರೀತಾರೆ. ಅಂದರೆ ಆ ಘಟನೆಗೆ ಕಾರಣ ಏನು ಅನ್ನೋದನ್ನು ಗಮನಿಸಬೇಕು. ಘಟನೆ ಖಂಡನೀಯ, ಆದರೆ ಆ ಘಟನೆಗೆ ಕಾರಣ ಏನು ಅನ್ನೋದನ್ನು ನೋಡಬೇಕು. ಅಧಿಕಾರವು ಅಧಿಕಾರಿ ವರ್ಗದವರ ಕೈಯಲ್ಲಿರುವ ಬದಲು ಜನಪ್ರತಿನಿಧಿಗಳ ಕೈಗೆ ಬರಬೇಕೆಂದು ನಾವು ಬಹಳ ದಿನದಿಂದ ಹೇಳುತ್ತಿದ್ದೇವೆ. ಜನಪ್ರತಿನಿಧಿಗಳ ಕೈಗೆ ಅದು ಬಂದಾಗ ಆ ಅಧಿಕಾರ ಸೌಮ್ಯವಾಗಿರುತ್ತೆ, ಜನಮಾನಸದ ಕಡೆಗೆ ಅದು ಗಮನಿಸುತ್ತೆ ಹೇಳ್ತಾ ಸ್ವರಾಜ್ಯದ ಹಕ್ಕುಗಳ ಬಗ್ಗೆ ಅವರು ಹೇಳ್ತಾರೆ. ಸ್ವರಾಜ್ಯದ ಹಕ್ಕುಗಳನ್ನು ಗಳಿಸಬೇಕೆನ್ನುವ ಜನರ ಬಯಕೆ ಕ್ರಮೇಣ ಬಲವಾಗುತ್ತಿದೆ. ಸ್ವರಾಜ್ಯದ ಹಕ್ಕುಗಳನ್ನು ಗಳಿಸಬೇಕೆನ್ನುವ ಜನರ ಬಯಕೆ ಕ್ರಮೇಣ ಬಲವಾಗುತ್ತಿದೆ. ತಮ್ಮ ಅಪೇಕ್ಷೆಗೆ ಅನುಗುಣವಾಗಿ ಅದು ಸ್ವಲ್ಪವಾದರೂ ಸಿಗದಿದ್ದರೆ ಪ್ರಜಾವರ್ಗದಲ್ಲಿ ಕೆಲವರಾದರೂ ತಮ್ಮಲ್ಲಿ ರೋಷ ಅಥವಾ ಆಕ್ರೋಶವು ತುಂಬಿಕೊಂಡ ಪರಿಣಾಮದಿಂದ ಕೆಲವು ಸೂಕ್ತವಲ್ಲದ ರೀತಿಯ ಚಟುವಟಿಕೆಗಳಿಗೆ ಕಾರಣವಾಗುತ್ತದೆ ಅಂತ ಅವರು ಎಚ್ಚರಿಕೆಯನ್ನೇ ಕೊಡ್ತಾರೆ. ಯಾವ ಬ್ರಿಟಿಷ್ ಆಡಳಿತ ಜಗತ್ತಿನ ಬಹುತೇಕ ದೇಶಗಳನ್ನ ನಾನು ಆಳ್ತಾ ಇದ್ದೀನಿ ಅಂತ ಅವ್ರು ತನ್ನನ್ನು ತಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು, ಅಂಥ ಬ್ರಿಟಿಷ್ ಆಡಳಿತಕ್ಕೆ ಒಂದು ಅಕ್ಷರವೂ ಕೂಡ ಹೆದರದೆ ತಿಲಕರು ಎಚ್ಚರಿಕೆ ಕೊಡ್ತಕ್ಕಂಥ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಅದನ್ನೇ ಅನೇಕ ಜನ ತಿಲಕರ ಬದುಕನ್ನು ವಿಶ್ಲೇಷಣೆ ಮಾಡಿದವರು ಹೇಳ್ತಾರೆ. ತಿಲಕರ ಜೀವನದಲ್ಲಿ 3 ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗುಣಗಳು, ಅದು ಆಧ್ಯಾತ್ಮದ ಹಿನ್ನೆಲೆಯಿಂದ ಬಂದಿರೋದು, ಅವರು ಬೆಳೆದಂಥ ರೀತಿಯ ಕಾರಣಕ್ಕೂ ಬಂದಿರತಕ್ಕಂಥದ್ದು, ಹಾಗೆ ಅವರು ಅಳವಡಿಸ್ಕೊಂಡಿದ್ದಂಥ ಮೌಲ್ಯಯುತವಾಗಿರ್ತಕ್ಕಂಥ ಬದುಕಿನ ಕಾರಣಕ್ಕೂ ಬಂದಿದ್ದು. ಮೊದಲನೇದು ಅನ್ವೇವರಿಂಗ್ ಕಮಿಟ್ಮೆಂಟ್. ತಿಲಕರ ಬದುಕನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥ ಎಲ್ಲ ಪ್ರಾಜ್ಞರು ಹೇಳ್ತಕ್ಕಂಥದ್ದು ಅನ್ವೇವರಿಂಗ್ ಕಮಿಟ್ಮೆಂಟ್, ಎಲ್ಲೂ ರಾಜಿ ಇಲ್ಲ ತಿಲಕರದ್ದು. ಅಸಂದಿಗ್ಧವಾಗಿರ್ತಕ್ಕಂಥ ಬದ್ಧತೆ, ಅನ್ವೇವರಿಂಗ್ ಕಮಿಟ್ಮೆಂಟ್. ಎರಡನೇದು ಗೀತಾರಹಸ್ಯದಲ್ಲೂ ಅವ್ರು ಹೇಳುವ ಬಹುದೊಡ್ಡದಾಗಿರ್ತಕ್ಕಂಥ ಅಂಶ ಅಂತ ಹೇಳಿದರೆ ನಿಷ್ಕಾಮ ಕರ್ಮಯೋಗ. ಫಲದ ಯಾವುದೇ ಅಪೇಕ್ಷೆ ಇಲ್ಲದೆ ಭಗವಂತ ಮತ್ತು ಸಮಾಜ ನಮಗೆ ಕೊಟ್ಟಿರ್ತಕ್ಕಂಥ ಕರ್ತವ್ಯವನ್ನು ನಾವು ಪೂರ್ಣ ಮನಸ್ಸಿನಿಂದ ಕಡೆ ಉಸಿರಿನವರೆಗೆ ಮಾಡಬೇಕು. ಫಲ ಸಿಗುತ್ತೋ ಇಲ್ವೋ ಅದು ಎರಡನೇ ಪ್ರಶ್ನೆ. ನಿಷ್ಕಾಮ ಕರ್ಮಯೋಗ. ಮೂರನೇದು ಇದು ಎರಡನ್ನ ಸಾಧಿಸೋಕ್ಕೋಸ್ಕರ. ಮೊದಲನೇದು ಬದ್ಧತೆಯಿಂದ, ಎರಡನೇದು ನಿಷ್ಕಾಮ ಕರ್ಮಯೋಗ. ಇವೆರಡರ ಜೊತೆಗೆ ಫಲಿತಾಂಶ ಬೇಕು, ಅದೊಂದು ಸಾಮೂಹಿಕ ಆಂದೋಲನ ಆಗಬೇಕು ಅಂತ ಹೇಳಿದ್ರೆ ಲೋಕ ಸಂಗ್ರಹಕ್ಕೆ ನಾವು ಅಳವಡಿಸ್ಕೊಳ್ಬೇಕು, ಲೋಕ ಸಂಗ್ರಹವನ್ನು ಅಳವಡಿಸ್ಕೊಳ್ಬೇಕು. ಆ ಲೋಕ ಸಂಗ್ರಹದ ಕಡೆಗೆ ಅವ್ರಿಗೆ ಸದಾಕಾಲಕ್ಕೂ ಕೂಡ ಅವ್ರ ಗಮನ ಹೋಗ್ತಾ ಇತ್ತು. ಇದು ನಾವು ಗಮನಿಸ್ತೀವಿ ಅಂತಾರೆ. ಇದು ಈ ಬದ್ಧತೆಯ ಗುಣದಿಂದ,
ಈ ಲೋಕಸಂಗ್ರಹದ ಗುಣದಿಂದ ಹಾಗೆ ನಿಷ್ಕಾಮ ಕರ್ಮಯೋಗದ ಮಾನಸಿಕತೆಯಿಂದ ತಿಲಕರು ಬದುಕಿನಲ್ಲಿ ಕಡೆಯ ಉಸಿರಿನವರೆಗೂ ಕೂಡ ಅವ್ರು ಕೆಲಸ ಮಾಡ್ತಾ ಹೋದರು. ಕಾಂಗ್ರೆಸ್ನ ಆಂದೋಲನದಲ್ಲಿ ಪಾಲ್ಗೊಳ್ತಾ ಇರಬೇಕಾದ್ರೇ ಅನಿ ಬೆಸೆಂಟ್ರ ಜೊತೆಗೆ ಸೇರಿ ಅವರು 19ನೇ ಶತಮಾನದ 2ನೇ ದಶಕದಲ್ಲಿ ಹೋಮ್ ರೂಲ್ ಮೂವ್ಮೆಂಟನ್ನು ಶುರು ಮಾಡ್ತಾರೆ. ಹೋಮ್ ರೂಲ್ ಮೂವ್ಮೆಂಟ್ನ ಜೊತೆಗೆ ಅವರು ತನ್ನನ್ನು ತಾನು ಜೋಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಗಾಂಧೀಜಿಯವ್ರಿಗೆ ತಿಲಕರ ಚಿಂತನೆಗಳಿಂದ ನಾವು ಗಮನಿಸಿದ್ರೆ ಸ್ವಾಮಿ ದಯಾನಂದ ಸರಸ್ವತಿಯವರ ಬರಹಗಳಲ್ಲಿ ಮತ್ತು ಯೋಚನೆಯಲ್ಲಿ ನಮಗೆ ತಿಲಕರ ಪ್ರಭಾವ ಕಾಣಿಸುತ್ತೆ. ಸ್ವಾಮಿ ವಿವೇಕಾನಂದರ ಚಿಂತನೆಗಳಲ್ಲಿ, ಶಬ್ದಗಳಲ್ಲಿ ನಮಗೆ ತಿಲಕರ ಪ್ರಭಾವ ಕಾಣಿಸುತ್ತೆ. ಸ್ವಾಮಿ ಅರವಿಂದ್ ಘೋಷರ ಯೋಗಿ ಅರವಿಂದ್ರ ಬದುಕಿನಲ್ಲಿ ಮತ್ತು ವಿಚಾರಗಳಲ್ಲಿ ನಮಗೆ ತಿಲಕರ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗೆ ಮಹಾತ್ಮ ಗಾಂಧೀಜಿಯವರ ಒಟ್ಟು ಯೋಚನೆಗಳಲ್ಲಿ ಮತ್ತು ಕಾರ್ಯಶೈಲಿಯಲ್ಲಿ ನಮಗೆ ತಿಲಕರ ಪ್ರಭಾವ ಕಾಣಿಸುತ್ತೆ. ಸ್ವಾಮಿ ದಯಾನಂದ ಸರಸ್ವತಿಯವರ ಬರಹಗಳಲ್ಲಿ, ಚಿಂತನೆಗಳಲ್ಲಿ, ಯೋಗಿ ಅರವಿಂದ್ರ ಬರಹಗಳಲ್ಲಿ, ಚಿಂತನೆಗಳಲ್ಲಿ, ಸ್ವಾಮಿ ವಿವೇಕಾನಂದರ ಬರಹಗಳಲ್ಲಿ, ಚಿಂತನೆಗಳಲ್ಲಿ, ಹಾಗೆ ಮಹಾತ್ಮ ಗಾಂಧೀಜಿಯವರ ಬದುಕು ಮತ್ತು ಕಾರ್ಯಶೈಲಿಯಲ್ಲಿ ನಮಗೆ ತಿಲಕರ ದಟ್ಟವಾಗಿರ್ತಕ್ಕಂಥ ಛಾಯೆ ಸಿಕ್ಕಿರ್ತಕ್ಕಂಥದ್ದು ನಾವು ನೋಡ್ತೀವಿ. ತಾನೆ ಮಂಡಾಲೆ ಜೈಲಿನಲ್ಲಿ ಇರಬೇಕಾದ್ರೆ ಅವರು ಗೀತಾ ರಹಸ್ಯವನ್ನು ಬರೀತಾರೆ. ಗೀತಾ ರಹಸ್ಯ ಅವರ ವ್ಯಕ್ತಿತ್ವವನ್ನು ಭಾಳ ಸ್ಪಷ್ಟವಾಗಿ ನಮ್ಮೆಲ್ರಿಗೂ ಅರ್ಥ ಮಾಡಿಸ್ಕೊಳ್ತಕ್ಕಂಥ ಒಂದು ಚಟುವಟಿಕೆ ಅವ್ರು ಮಾಡಿ. ಜೈಲಿನಲ್ಲಿರುವಾಗ ಅವರು ಗೀತಾ ರಹಸ್ಯವನ್ನು ಮರಾಠಿಯಲ್ಲಿ ಬರೀತಾರೆ. ನಿಷ್ಕಾಮ ಕರ್ಮಯೋಗ ಅವ್ರ ಗೀತಾ ರಹಸ್ಯದ ವಿಶ್ಲೇಷಣೆಯ ಪ್ರಮುಖವಾಗಿರ್ತಕ್ಕಂಥ ಭಾಗ. ಯಾರೋ ಕೇಳ್ತಾರೆ, ಇದನ್ನ ಯಾಕೆ ಇಂಗ್ಲೀಷಲ್ಲಿ ಬರೀಲಿಲ್ಲ, ಜಾಸ್ತಿ ಜನ ಓದ್ತಿದ್ರಲ್ಲ. ಅವ್ರು ಹೇಳ್ತಾರೆ, ಅವ್ರು ಈಗಾಗಲೇ ಕರ್ಮಯೋಗಿಗಳು ಬ್ರಿಟಿಷರು, ಹಾಗಾಗಿ ನಮ್ಮ ದೇಶದವರೆಗೆ ಬಂದು ನಮ್ಮನ್ನು ಆಳ್ತಾ ಇದ್ದಾರೆ. ನಾವು ಕರ್ಮಯೋಗಿಗಳಾಗಬೇಕು, ನಮ್ಮ ದೇಶದ ಜನರಿಗೆ ಅರ್ಥ ಮಾಡ್ಸೋಕ್ಕೋಸ್ಕರ ನಾನು ಮರಾಠಿಯಲ್ಲಿ ಬರಿತೀನಿ ಅಂತ ಹೇಳ್ತಾರೆ. ಹಾಗೆ ಗೀತಾ ರಹಸ್ಯವನ್ನು ಅವರು ಸಾಮಾಜಿಕ ಜಾಗೃತಿಗೂ ಅವರು ಬಹುದೊಡ್ಡ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ತಾರೆ. ತನ್ನ ಜೀವನದ ಬದ್ಧತೆಯನ್ನು, ತನ್ನ ಜೀವನದಲ್ಲಿ ಇರತಕ್ಕಂಥ ಮೌಲ್ಯಯುತವಾಗಿರ್ತಕ್ಕಂಥ ಸಂಗತಿಗಳನ್ನ ಗೀತಾ ರಹಸ್ಯದ ಮುಖಾಂತರ ಭಾಳ ಸ್ಪಷ್ಟವಾಗಿ ತಿಲಕರು ಹೇಳ್ತಾರೆ. ಹಾಗೆ ತಿಲಕರು ನಾನು ಆಗಲೇ ಹೇಳಿದೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರು ಶಿಕ್ಷಣಕ್ಕೋಸ್ಕರ ಗಮನನೂ ಕೊಟ್ಟರು, ಸಮಾಜ ಸುಧಾರಣೆಯ ಕಡೆಗೂ ಗಮನ ಕೊಟ್ಟರು, ಹಾಗೆ ಉದ್ಯಮಗಳು ಬೆಳೆಯೋದ್ರ ಕಡೆಗೂ ಗಮನ ಕೊಟ್ಟರು. ಸ್ವದೇಶಿ ಉದ್ಯಮಕ್ಕೂ ಅವರು ಗಮನ ಕೊಡ್ತಾರೆ ಅನ್ಸಲ್ಲ. ಅವರು ಓದಿದ್ದು ಕಾನೂನು, ಆದರೆ ಪಾಠ ಮಾಡ್ತಾ ಇದ್ದಿದ್ದು ಗಣಿತ. ಓದಿದ್ದು ಕಾನೂನು, ಆದರೆ ಪಾಠ ಮಾಡ್ತಾ ಇದ್ದಿದ್ದು ಮಾತ್ರ ಗಣಿತ. ಹಾಗೆ ಬಹುವಿದ್ಯಾ ವಿಶಾರದ ಅವರು, ಯಾವುದೋ ಒಂದೇ ವಿಶೇಷ ಅಂತೇನಿಲ್ಲ. ಅವರು ಕಾನೂನಿನಲ್ಲಿ ಪರಿಣತರು, ಅವರು ಗಣಿತದಲ್ಲಿ ಪರಿಣತರು, ಅವರು ತತ್ವಶಾಸ್ತ್ರ ಫಿಲಾಸಫಿಯಲ್ಲಿ ಪರಿಣತರು, ಅವರು ಜ್ಯೋತಿಷ್ಶಾಸ್ತ್ರದಲ್ಲಿ ಅಸ್ಟ್ರಾನಮಿಯಲ್ಲಿ ಪರಿಣತರಾಗಿದ್ದರು. ಅವರು ವಿಶೇಷವಾಗಿ ಆ ಸಂದರ್ಭದಲ್ಲಿ ಏನು ಸಂಶೋಧನೆಯಿಂದ ಹೊರಗೆ ಬರ್ತಿತ್ತೋ ಆ ಥರದ ಎಲ್ಲ ಮೆಷಿನರಿಗಳ ಬಗ್ಗೆ, ಉಪಕರಣಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ 3-4 ಅಂತಾರಾಷ್ಟ್ರೀಯ ಜರ್ನಲ್ಗಳನ್ನ ನಿಯಮಿತವಾಗಿ ಓದ್ತಾ ಇದ್ರು. ಪ್ರತಿ ವಾರ ಓದ್ತಾ ಇದ್ರು. ಅವರು ವಾಂಟೆಡ್ ಟು ಕೀಪ್ ಅಬ್ರೆಸ್ಟ್ ವಿತ್ ಲೇಟೆಸ್ಟ್ ಟೆಕ್ನಾಲಜಿಕಲ್ ಇನೋವೇಷನ್ಸ್ ಅವರು ಯಾವಾಗ. ಹಾಗೆ ಮೆಕ್ಯಾನಿಕ್ಸ್ನ ಜೊತೆಗೆ ಅವ್ರ ಜೋಡಣೆ ಇತ್ತು. ಓರಿಯೆಂಟಲ್ ಸ್ಟಡೀಸ್, ಪ್ರಾಚೀನ ಶಾಸ್ತ್ರದ ಬಗ್ಗೆನೂ ಅವ್ರ ಚಿಂತನೆಗಳಿತ್ತು. ಹಾಗೆ ವ್ಯಾಕರಣದ ಬಗ್ಗೆ ಕೂಡ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಸಕ್ತಿಯನ್ನು ಹೊಂದಿದ್ರು. ಇತಿಹಾಸದ ಬಗ್ಗೆ ಕೂಡ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೊಂದಿದ್ರು. ಹೀಗೆ ಬಹುವಿದ್ಯಾ ವಿಶಾರದ ಅವರು. ಆದರೆ ಶಾಲೆಯಲ್ಲಿ ಪಾಠ ಮಾಡಿದ್ದು ಮಾತ್ರ ಗಣಿತ, ಓದಿದ ಕಾನೂನು, ಆದರೆ ಪಾಠ ಮಾಡಿದ್ದು ಮಾತ್ರ ಇದು. ನಾನು ಆಗಲೇ ಹೇಳಿದೆ, ರಾಷ್ಟ್ರೀಯ ಶಿಕ್ಷಣದ ಕಡೆಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವ್ರದ್ದು ಆಸ್ತಿ ಇತ್ತು. ಹೇಳ್ತಿದ್ರು ಅವರು, ಸ್ವದೇಶಿ ಮಾನಸಿಕತೆ ಬರಬೇಕು ಅಂದರೆ ರಾಷ್ಟ್ರೀಯ ಶಿಕ್ಷಣ ಇರಬೇಕು. ಹೀಗಾಗಿ 1884ರಲ್ಲಿ ಸಹೃದಯ ಆಗಿರ್ತಕ್ಕಂಥ ಸನ್ಮಿತ್ರರ ಜೊತೆಗೆ ಸೇರಿಕೊಂಡು ಪುಣೆಯಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಆರಂಭ ಮಾಡ್ತಾರೆ. ಒಂದು ಯೂನಿವರ್ಸಿಟಿಯಾಗಿ ಬದಲಾವಣೆ ಮಾಡಲಿಕ್ಕೆ ಅವ್ರು ಮಾಡ್ತಾರೆ. ತುಂಬ ಕರ್ಮಠವಾಗಿರ್ತಕ್ಕಂಥ ನಿಯಮಗಳು. ಅಲ್ಲಿ ಇದ್ದವರೆಲ್ಲರೂ 30 ರೂಪಾಯಿ ಮಾತ್ರ ಸಂಬಳ ತೊಗೊಳ್ಬೇಕು ತಿಂಗಳಿಗೆ, ಜೀವನಕ್ಕೆ ಬೇಕಾಗಿರುವಷ್ಟು. ಮತ್ತು ಬೇರೆ ಎಲ್ಲೂ ಸಂಪಾದನೆ ಮಾಡಬಾರ್ದು. ಬೇರೆ ಎಲ್ಲಾದರೂ ಆದಾಯ ಇದ್ದರೆ ಅದನ್ನು ಸಂಸ್ಥೆಗೆ ಹಾಕಬೇಕು, ವಾಪಸ್ ಹಾಕಬೇಕು ಅನ್ನುವಂಥ ನಿಯಮ. ಎಂಥ ಕಠೋರವಾಗಿರ್ತಕ್ಕಂಥ ನಿಯಮ ನೋಡಿ. ತಿಲಕರ ಬದುಕು ಈ ಥರದ ಕಠೋರವಾಗಿರ್ತಕ್ಕಂಥ ನಿಯಮಗಳ ಜೊತೆಗೆ ಜೋಡಿಸ್ಕೊಂಡು ಮುಂದೆ ಹೋಗಿದ್ದು. 37 ಜನರಿಂದ ಆರಂಭ ಆದಂಥ ಶಾಲೆ ಮೊದಲನೇ ವರ್ಷ 300, ಎರಡನೇ ವರ್ಷ 800 ವಿದ್ಯಾರ್ಥಿಗಳು ಸೇರಿಕೊಳ್ತಾರೆ. ಬ್ರಿಟಿಷರ ಕಣ್ಣು ಕೆಂಪಾಗುವಷ್ಟರ ಮಟ್ಟಿಗೆ ಅವರು ಪುಣೆಯ ಡೆಕ್ಕನ್ ಶಾಲೆ ಬೆಳೀತಾ ಹೋಗುತ್ತೆ. ಮುಂಬೈಯಲ್ಲಿ ಶಾಲೆ ಆರಂಭ ಮಾಡ್ತಾರೆ, ಕಲ್ಕತ್ತಾದಲ್ಲಿ ಶಾಲೆ ಆರಂಭ ಮಾಡ್ತಾರೆ. ಎಲ್ಲ ಕಡೆ ರಾಷ್ಟ್ರೀಯ ಶಿಕ್ಷಣದ ಶಾಲೆಗಳನ್ನ, ನ್ಯಾಷನಲ್ ಸ್ಕೂಲ್ಗಳನ್ನ ತೆಗಿಲಿಕ್ಕೆ ಅಂತ ಹೊರಡ್ತಾರೆ. ನಾವು ಇವತ್ತೇನು ದೇಶದಲ್ಲಿ ಎಲ್ಲ ಕಡೆ ನ್ಯಾಷನಲ್ ಸ್ಕೂಲ್ಗಳನ್ನ ನೋಡ್ತೀವಿ. ಆ ಸಂದರ್ಭದಲ್ಲಿ ಆರಂಭ ಆಗಿರ್ತಕ್ಕಂಥ ಚಳುವಳಿ. ಆಮೇಲೆ ಅನೇಕರು ನ್ಯಾಷನಲ್ ಸ್ಕೂಲ್ಗಳನ್ನ ಪ್ರಾರಂಭ ಮಾಡ್ತಾರೆ, ದೇಶೀಯ ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ. ತಿಲಕರು ಗಣಿತ ಪಾಠ ಮಾಡ್ತಿದ್ರು. ತುಂಬ ಕಠಿಣವಾಗಿರ್ತಕ್ಕಂಥ ಶಿಕ್ಷಕ ಕೂಡ. ಅವರು ಲಘುವಾಗಿರ್ತಕ್ಕಂಥ ಯಾವುದೇ ಮಾತುಗಳು ತನ್ನ ತರಗತಿಯಲ್ಲಿ ಬರ್ತಾ ಇರಲಿಲ್ಲ. ಅಷ್ಟಿದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಇವ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಅಂತ ಹೇಳಿದರೆ ಗಣಿತವನ್ನು ಇವ್ರು ಕಲಿಸ್ತಾ ಇದ್ದಂಥ ರೀತಿಯ ಕಾರಣಕ್ಕೆ ಇವ್ರ ಮೇಲೆ ವಿದ್ಯಾರ್ಥಿಗಳಿಗೆ ಅತೀವವಾಗಿರ್ತಕ್ಕಂಥ ಶ್ರದ್ಧೆ ಇತ್ತು, ಗೌರವ ಇತ್ತು.
ಅಲ್ಲಿ ಇರ್ತಕ್ಕಂಥ ಟ್ರಸ್ಟಿಗಳ ಜೊತೆಗೆ ಈ ನಿಯಮಗಳ ಕಾರಣಕ್ಕೆ ಟ್ರಸ್ಟಿಗಳಲ್ಲಿ ಕೆಲವರಲ್ಲಿ ಸದಸ್ಯರಲ್ಲಿ ಕೆಲವರಲ್ಲಿ ನಿಯಮಗಳ ಬಗ್ಗೆ ರಾಜಿ ಮನೋಭಾವ ತೋರಿಸ್ಬೇಕು ಅಂತ ಬಂದಾಗ ತಿಲಕರು ಆ ಸಂಸ್ಥೆಯಿಂದ ಹೊರಗೆ ಬರ್ತಾರೆ. ಆದರೆ ಶಿಕ್ಷಣದ ಬಗೆಗಿನ ತನ್ನ ಪ್ರೇಮವನ್ನು ಮಾತ್ರ, ತನ್ನ ಶ್ರದ್ಧೆಯನ್ನು ಮಾತ್ರ, ತನ್ನ ಮನಸ್ಸನ್ನು ಮಾತ್ರ ಅವರೆಂದೂ ಬದಲಾಯಿಸ್ಕೊಳ್ಳೋದಿಲ್ಲ. ಶಿಕ್ಷಣದಿಂದಲೇ ನಮ್ಮ ದೇಶದ ಮಕ್ಕಳು ಅವರು ರಾಷ್ಟ್ರೀಕೃತಗೊಳ್ಳಬಹುದು, ಮನಸ್ಸಿನಲ್ಲಿ ರಾಷ್ಟ್ರೀಯತೆಯ ಬೀಜವನ್ನು ಬಿತ್ತಬೋದು ಅಂತಕ್ಕಂಥ ಬಲವಾಗಿರ್ತಕ್ಕಂಥ ಚಿಂತನೆ ಅವ್ರದ್ದಾಗಿತ್ತು. ಅವ್ರು ಹೇಳ್ತಾರೆ, ಶಿಕ್ಷಣ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ದಾಸ್ಯದಲ್ಲಿರ್ತಕ್ಕಂಥ ದೇಶದಲ್ಲಿ ಆಳುವವರ ಯೋಜನೆಯ ಕಾರಣಕ್ಕೆ, ಆಳುವವರ ದುಷ್ಟ ಯೋಜನೆಗಳ ಕಾರಣಕ್ಕೆ ಶಿಕ್ಷಣ ದಾಸ್ಯ ಮನೋಭಾವದ ವ್ಯಕ್ತಿಗಳನ್ನ ಸೃಷ್ಟಿಸಿದ್ರೆ, ಸ್ವತಂತ್ರ ಶಿಕ್ಷಣ ಸ್ವತಂತ್ರ ಮನೋಭಾವದ ರಾಷ್ಟ್ರೀಯ ವ್ಯಕ್ತಿಗಳನ್ನ ಸೃಷ್ಟಿಸುತ್ತೆ. ಹೀಗಾಗಿ ನಾವು ಶಿಕ್ಷಣವನ್ನು ಆದಷ್ಟು ಬೇಗ ದಾಸ್ಯದ ಕಬಂಧ ಬಾಹುಗಳಿಂದ ಹೊರಗಡೆ ತಗೊಂಡ್ಬರಬೇಕು, ಅಂದರೆ ಬ್ರಿಟಿಷರ ಕೈಗಳಿಂದ ಹೊರಗಡೆ ತಗೊಂಡು ಬರಬೇಕು. ಹೀಗಾಗಿ ಶಾಲೆ ನಮ್ಮದೇ, ಸಿಲೆಬಸ್ ನಮ್ಮದೇ, ಕಲಿಸ್ಬೇಕಾಗಿರುವಂಥ ರೀತಿ ನಮ್ಮದೇ, ಭಾಷೆ ನಮ್ಮದೇ ಅನ್ನುವಂಥ ಒಂದು ಬಲವಾಗಿರ್ತಕ್ಕಂಥ ಯೋಜನೆಯ ಜೊತೆಗೆ ತಿಲಕರ ಹೆಜ್ಜೆ ಮುಂದೆ ಹಾಕ್ತಾರೆ. ನಾವು ನೋಡ್ತೀವಿ ಅವರು ಸ್ವದೇಶಿ ಚಳವಳಿ ಮತ್ತು ರಾಷ್ಟ್ರೀಯ ಶಿಕ್ಷಣ ಈ ಎರಡರ ಮೇಲೆ ಆಧಾರಿತವಾಗಿ ತನ್ನ ಇಡೀ ಆಂದೋಲನವನ್ನು ಅವರು ಎಬ್ಬಿಸ್ತಾರೆ. ಹಾಗೆ ತಿಲಕರ ಒಳಗಡೆ ಒಬ್ಬ ಬಲವಾಗಿರ್ತಕ್ಕಂಥ ಪತ್ರಕರ್ತ ಕೂಡ ಅಡಗಿದ್ದ. ಆದರೆ ಆ ಪತ್ರಕರ್ತ ಏನು ಅಂತ ಹೇಳಿದರೆ, ಇವತ್ತು ನಾವು ಅನೇಕ ಸಲ ನೋಡ್ತೀವಿ ರಾಜಕೀಯದ ಪಡಸಾಲೆಗಳಲ್ಲಿ ಏನು ಗಾಸಿಪ್ಗಳು ಚರ್ಚೆ ಆಗುತ್ತೋ ಅದೇ ಪತ್ರಿಕೆಗಳ ಮುಖಪುಟದಲ್ಲಿ ಅನೇಕ ಸಲ ಹೆಡ್ಡಿಂಗ್ಗಳು. ಸಿನಿಮಾ ನಟರ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತ ನಡೆದರೆ ಅದೇ ಇಡೀ ದಿನದ ಬ್ರೇಕಿಂಗ್ ನ್ಯೂಸ್ಗಳು. ಇದರ ಮಧ್ಯದಲ್ಲಿ ತಿಲಕರು ಮಾಧ್ಯಮವನ್ನು ಜನಶಿಕ್ಷಣಕ್ಕೆ ಉಪಯೋಗಿಸ್ತಾರೆ. ತಿಲಕರು ಮಾಧ್ಯಮವನ್ನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಉಪಯೋಗಿಸ್ತಾರೆ. ತಿಲಕರು ಮಾಧ್ಯಮವನ್ನು ತನ್ನ ಪ್ರತಿಭಟನೆಯ ಆಯುಧವಾಗಿ ಉಪಯೋಗಿಸ್ತಾರೆ. ತಿಲಕರು ಮಾಧ್ಯಮವನ್ನು ಜನಜಾಗರಣಕ್ಕೆ ಉಪಯೋಗಿಸ್ತಾರೆ. ತಿಲಕರ ಅತ್ಯಂತ ದೊಡ್ಡ ಶಸ್ತ್ರ ಅವ್ರ ಕೈಯಲ್ಲಿದ್ದಿದ್ದು ಅಂತ ಕೇಳಿದರೆ ಅವರು ಎರಡು ಪತ್ರಿಕೆಗಳು, ಒಂದು ಕೇಸರಿ, ಎರಡು ಮರಾಠಿ ಪತ್ರಿಕೆ, ಇನ್ನೊಂದು ಮರಾಠ 1881ರಲ್ಲಿ ಆರಂಭ ಆಗಿರ್ತಕ್ಕಂಥ ಇಂಗ್ಲೀಷ್ ಪತ್ರಿಕೆ, ಮತ್ತೊಂದು ರಾಷ್ಟ್ರರಥ ಅಂತಕ್ಕಂಥ ಇನ್ನೊಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಬೆಂಕಿ ಚೆಂಡಿನ ಥರದ ಲೇಖನಗಳು ಅವ್ರದ್ದು. ಆ ಕಾಲದಲ್ಲಿ ತಿಲಕರ ಭಾಷಣವನ್ನು 15-16 ಭಾಷೆಗಳಿಗೆ ಅವರ ಸಂಪಾದಕೀಯವನ್ನು ಅನುವಾದ ಮಾಡಿ ಜನ ಕರಪತ್ರದ ರೀತಿಯಲ್ಲಿ ಸೈಕ್ಲೋಸ್ಟೈಲ್ ಮಾಡಿ ಹಂಚ್ತಿದ್ರು ಕರಪತ್ರಗಳನ್ನ. ಅವ್ರ ಸಂಪಾದಕೀಯಗಳು ಮತ್ತು ಅವ್ರ ಲೇಖನಗಳು ಅಷ್ಟು ಪ್ರಖ್ಯಾತವಾಗಿದ್ದಂಥ ದಿನಗಳು. ತಿಲಕರಲ್ಲಿ ಸಾವಿನವರೆಗೂ ಒಬ್ಬ ಪತ್ರಕರ್ತ ಸದಾಕಾಲಕ್ಕೂ ಕೂಡ ಜೀವಂತವಾಗಿದ್ದ. ಮತ್ತು ಆ ಪತ್ರಕರ್ತನ ದೃಷ್ಟಿ ಏನಿತ್ತು ಅದು ರಾಷ್ಟ್ರೀಯ ಶಿಕ್ಷಣದ ಕಡೆಗೆ, ರಾಷ್ಟ್ರೀಯ ಜಾಗರಣದ ಕಡೆಗೆ, ರಾಷ್ಟ್ರೀಯ ಆಂದೋಲನದ ಕಡೆಗೆ, ಸ್ವಾತಂತ್ರ್ಯ ಪ್ರಾಪ್ತಿಯ ಕಡೆಗೆ ಆ ಪತ್ರಕರ್ತ ಸದಾಕಾಲಕ್ಕೂ ನೆಟ್ಟ ದೃಷ್ಟಿಯಿಂದ ಆತ ಆಲೋಚನೆ ಮಾಡ್ತಿದ್ದ. ಹೀಗೆ ಮಾಧ್ಯಮವನ್ನು ಹೇಗೆ ಶಾಲೆಗಳನ್ನ ಶಿಕ್ಷಣವನ್ನು ತಿಲಕರು ಉಪಯೋಗಿಸ್ತಾರೋ ಹಾಗೆ ಮಾಧ್ಯಮವನ್ನು ಕೂಡ ತಿಲಕರು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮಧ್ಯದಲ್ಲಿ ಅವರು ಉಪಯೋಗಿಸಿದ್ದನ್ನು ನಾವು ನೋಡ್ತೀವಿ. ಹಾಗೆ ತಿಲಕರು, ನಾನಾಗಲೇ ಉಲ್ಲೇಖ ಮಾಡಿದೆ, ಇವತ್ತಿನ ಆತ್ಮನಿರ್ಭರತೆಯ ಮೂಲ ಗ್ರೀನ್ ಶೂಟ್ಸ್ ಅಂತ ನಾವೇ ಶಾರ್ಟ್ ಶೂಟ್ಸ್ ಅಂತ ನಾವು ಕರಿತೀವೋ ಅದನ್ನು ತಿಲಕರ ಸ್ವದೇಶಿ ಚಳುವಳಿಯಲ್ಲಿ ನಾವು ನೋಡ್ಬೋದು ಅನ್ಸಲಿ. ಅವರು ದಾದಾ ಫಾಲ್ಕೆ ಅವ್ರಿಗೆ ಹೇಳ್ತಾರೆ, ನೀವೊಂದು ಭಾರತೀಯ ಸಿನಿಮಾ ಕಂಪನಿ ಪ್ರಾರಂಭ ಮಾಡಿ ಸ್ವಾತಂತ್ರ್ಯ ಆಂದೋಲನಕ್ಕೆ ಸಹಾಯಕ ಆಗ್ಬೋದಾಗಿರ್ತಕ್ಕಂಥ ಸಿನಿಮಾಗಳನ್ನ ತಯಾರು ಮಾಡಿ ಅಂತ ಹೇಳ್ತಾರೆ. ಯೋಚನೆ ನೋಡಿ, ಸಿನಿಮಾವನ್ನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಉಪಯೋಗಿಸ್ಕೊಳ್ಬೇಕು. ರತನ್ ದಾಸ್ ಜಮ್ಶೆಡ್ಜಿ ಟಾಟಾ ಜೊತೆ ಸೇರಿಸಿ ಅವರು ಮುಂಬೈಯಲ್ಲಿ ಸ್ವದೇಶಿ ಕೋಆಪರೇಟಿವ್ ಸೊಸೈಟಿ ಆರಂಭ ಮಾಡ್ತಾರೆ. ಸ್ವದೇಶಿ ಉತ್ಪಾದನೆ, ಅವರು ಸ್ವದೇಶಿ ಉತ್ಪಾದನೆ ಅಂತ ಹೇಳಿದರೆ ಬರೇ ಸ್ವದೇಶಿ ಉಪಯೋಗ ಮಾತ್ರ ಇಲ್ಲ, ವಿದೇಶಿ ಬಹಿಷ್ಕಾರ ಮಾಡಬೇಕು ಅಂತ ಹೇಳ್ತಿದ್ರು. ಇದಕ್ಕೆ ಮಂದಗಾಮಿಗಳು ಒಪ್ತಾ ಇರಲಿಲ್ಲ. ಇಲ್ಲ ವಿದೇಶಿ ವಸ್ತುಗಳು ತುಂಬ ಚೆನ್ನಾಗಿರುತ್ತೆ ಬೇಕು ಅಂತಿದ್ರು. ಹೇಳ್ತೆ ಎಲ್ಲಿವರೆಗೆ ವಿದೇಶಿ ಬಹಿಷ್ಕಾರ ಮಾಡೋದಿಲ್ವೋ ಅಲ್ಲಿವರೆಗೆ ಸ್ವದೇಶಿ ಉತ್ಪನ್ನಗಳಿಗೆ ಜಾಗನೂ ಸಿಗೋದಿಲ್ಲ. ಸ್ಪೇಸ್ ಅನ್ನೋದು ತುಂಬ ಮುಖ್ಯ. ಹೀಗಾಗಿ ಇವೆರಡನ್ನೂ ಒಟ್ಟೊಟ್ಟಿಗೆ ತಗೊಂಡು ಹೋಗಬೇಕು. ಸ್ವದೇಶಿ ವಸ್ತುಗಳನ್ನ ಉತ್ಪಾದನೆ ಮಾಡಲಿಕ್ಕೂ ಕೂಡ ತಿಲಕರು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಅವ್ರು ಗಮನ ಹರಿಸಿದ್ರು. ಹೀಗೆ ಉದ್ಯಮದ ಕಡೆಗೆ ಸ್ವದೇಶಿ ಹಾಗಾಗಿ ಗಾಂಧೀಜಿಯವರು ಉದ್ಯಮವನ್ನು, ಹೊಸ ಉದ್ಯಮಗಳನ್ನ ಆರಂಭ ಮಾಡುವಂಥ ತಿಲಕರ ಮನಸ್ಸಿನ ಯೋಜನೆಗಳನ್ನ, ಕಲ್ಪನೆಯನ್ನು ನೋಡಿದ ಮೇಲೇ ಗಾಂಧೀಜಿಯವರು ಹೇಳಿದ್ದು ಹಿ ಇಸ್ ದ ಫಾದರ್ ಆಫ್ ಮಾಡರ್ನ್ ಇಂಡಿಯಾ ಅಂತ. ಆಧುನಿಕ ಭಾರತದ ಜನಕ ಅಂತ ತಿಲಕರನ್ನು ಗಾಂಧೀಜಿಯವರು ಹೆಸರಿಟ್ಟು ಕರೆದಿದ್ದು. ಯಾಕೆ? ಅವ್ರ ರೀತಿ ಸ್ವದೇಶಿ ಉದ್ಯಮಕ್ಕೆ ಅವ್ರು ಕೊಡ್ತಾ ಇದ್ದಂಥ ಪ್ರೋತ್ಸಾಹದ ಕಾರಣಕ್ಕೆ ತಿಲಕರದ್ದು ಜೀವನವನ್ನು ನೋಡಿ ಗಾಂಧೀಜಿಯವ್ರನ್ನ ಆಧುನಿಕ ಭಾರತದ ಜನಕ ಅಂತ ಕರೀತಾರೆ. ಇಷ್ಟೆಲ್ಲ ಮಾಡ್ತಾ ಇರಬೇಕು ತಿಲಕರ ಮನಸ್ಸಿನ ಒಳತೋಟಿ, ತಾನು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀನೋ ಆ ಸಮಾಜವನ್ನು ಸುಧಾರಣೆ ಮಾಡಬೇಕು. ಸ್ವತಃ ಅವ್ರಿಗೆ 13-14ನೇ ವಯಸ್ಸಿನಲ್ಲಿರುವಾಗಲೇ ಅವ್ರಿಗೆ 10 ವಯಸ್ಸಿನ ಒಬ್ಬ ಹೆಣ್ಣು ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ತಿಲಕರ ಮನಸ್ಸಿನಲ್ಲಿ ಅದು ಯಾವಾಗಲೂ ಕೊರೀತಾ ಇತ್ತು. ಹಾಗಾಗಿ ಯಾವಾಗ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ತಾನು ಸಮಸ್ಯೆಗಳನ್ನ ಉದ್ದೇಶಿಸ್ಬೋದು ಅಂತ ಹೇಳಿದ್ರು, ಆಗ ಸಮಾಜ ಸುಧಾರಣೆಯನ್ನು ಕೂಡ ಬಹುದೊಡ್ಡದಾಗಿರ್ತಕ್ಕಂಥ ಲಕ್ಷ್ಯ ಮಾಡ್ಕೊಂಡು ತಿಲಕರು ಮುಂದೆ ಹೋಗ್ತಾರೆ. ಒಂದು
ಹೆಣ್ಣುಮಕ್ಕಳ ಶಿಕ್ಷಣ ವಿಶೇಷವಾಗಿರ್ತಕ್ಕಂಥ ಗಮನ ಕೊಟ್ಟಿತ್ತು. ಅದರ ಕಡೆಗೆ ಅಭಿಯಾನಗಳನ್ನ ನಡೆಸ್ತಾರೆ. ಎರಡನೇದು, ಹೆಣ್ಮಕ್ಳಿಗೆ 18 ವರ್ಷದ ನಂತರನೇ ಮದುವೆ ಮಾಡಬೇಕು ಅನ್ನುವಂಥ ಒಂದು ಸಾಮಾಜಿಕ ಆಂದೋಲನವನ್ನು ತಗೊಳ್ತಾರೆ. ಮೂರನೇದು ಅವ್ರು ತಗೊಂಡಿದ್ದು ಅಸ್ಪೃಶ್ಯತೆಯ ವಿರುದ್ಧ ಆಂದೋಲನವನ್ನು ತಗೊಳ್ತಾರೆ. ಈ ಮೂರನ್ನು ತನ್ನ ಬದುಕಿನ ಲಕ್ಷ್ಯದ ರೀತಿಯಲ್ಲಿ, ಗುರಿಯ ರೀತಿಯಲ್ಲಿ ತಗೊಂಡು ಅವ್ರು ಮುಂದೆ ಹೋಗ್ತಾರೆ. ಇದನ್ನು ಮಾಡ್ತಾ ಇರಬೇಕಾದ್ರೆ ಸಮಾಜದಲ್ಲಿ ಎಲ್ಲೂ ಸಂಘರ್ಷಕ್ಕೆ ಅವ್ರು ಎಡೆ ಮಾಡಿಕೊಡ್ಲಿಲ್ಲ. ಅವ್ರು ಹೇಳ್ತಾ ಇದ್ರು, ಸುಧಾರಣೆ ಸಮಾಜದ ಹಿತಚಿಂತಕರ ಒಟ್ಟು ಸಮಾಲೋಚನೆಯಿಂದ ರೂಪುಗೊಂಡು ಆರೋಗ್ಯಕರವಾಗಿ ಸುಧಾರಣೆ ಆಗಬೇಕೇ ಹೊರತು ಅದು ಕಾನೂನಿನ ಉಪಕ್ರಮದಿಂದ ಸುಧಾರಣೆ ಆದರೆ ಅದು ಶಾಶ್ವತ ಆಗೋದಿಲ್ಲ. ಕಾನೂನಿನ ಮುಖಾಂತರ ತಂದಿರತಕ್ಕಂಥ ಸುಧಾರಣೆ ಅದು ಒಳಗೆ ಇಳಿಯೋದು ಇಲ್ಲ, ಅದು ಅನ್ವಯ ಆಗೋದು ಇಲ್ಲ. ಆದರೆ ಸಮಾಜದ ಹಿತಚಿಂತಕರ ಯೋಜನೆಗಳಿಂದ, ಸಮಾಲೋಚನೆಯಿಂದ ಒಡಮೂಡಿರ್ತಕ್ಕಂಥ, ಹೊರಹೊಮ್ಮಿರ್ತಕ್ಕಂಥ ಸುಧಾರಣೆಗಳೇನಿದೆ ಅದು ಯಾವಾಗಲೂ ಕೂಡ ಸಮಾಜದಲ್ಲಿ ಯಾವುದೇ ಸಂಘರ್ಷ ಇಲ್ಲದೆ ಬದಲಾವಣೆ ತರುತ್ತೆ. ಬದಲಾವಣೆ ತರಬೇಕು, ಅದು ಸಮಾಜದ ಒಳಗಿನಿಂದಲೇ ಬರಬೇಕು ಅನ್ನುವಂಥದ್ದು ಅವ್ರು ಭಾಳ ಬಲವಾಗಿರ್ತಕ್ಕಂಥ ನಂಬಿಕೆ ಆಗುತ್ತೆ. ಉಗ್ರವಾಗಿ ಹೇಳ್ತಾರೆ ಅವರು ಸಮಾಜ ಸುಧಾರಣೆಯಲ್ಲಿ ಅವರ ಮನಸ್ಸಿನ ಕಲ್ಪನೆ ಏನಿತ್ತು ಅದು ರಾಜಿ ಮನೋಭಾವದ ಕಲ್ಪನೆ ಅಲ್ಲ, ಒಂದು ಸ್ವಲ್ಪ ಟಿಂಕರಿಂಗ್ ಅಂತ ಹೇಳ್ತೀವಲ್ಲ ಆ ಥರದ್ದಲ್ಲ, ಆಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ. ಅವ್ರು ಹೇಳ್ತಾರೆ, ಅಸ್ಪೃಶ್ಯತೆ ಸರಿ ಅಂತ ದೇವರು ಹೇಳಿದ್ರೆ ನಾನು ಆ ದೇವರನ್ನೇ ವಿರೋಧಿಸ್ತೀನಿ ಹೊರತು ನಾನು ಅಸ್ಪೃಶ್ಯತೆಯನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಉಗ್ರವಾಗಿ ಹೇಳ್ತಾರೆ ಅವರು. ಅಸ್ಪೃಶ್ಯತೆ ಸರಿ ಅಂತ ಅಕಸ್ಮಾತ್ ದೇವರು ಹೇಳಿದ್ರೆ ನಾನು ಆ ದೇವರನ್ನು ವಿರೋಧಿಸ್ತೀನಿ ಹೊರತು ನಾನು ಅಸ್ಪೃಶ್ಯತೆಯನ್ನು ಒಪ್ಕೊಳ್ಳಲ್ಲ ಅನ್ನುವಂಥ ಬಲವಾಗಿರ್ತಕ್ಕಂಥ ಮಾತು ತಿಲಕರದ್ದು. ಹೀಗೆ ಮಹಿಳಾ ಶಿಕ್ಷಣದ ಬಗ್ಗೆ, 18 ವರ್ಷದ ನಂತರ ಪ್ರಾಪ್ತ ವಯಸ್ಸಿಗೆ ಬಂದ ನಂತರ ಅವ್ರು ಮದುವೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅಸ್ಪೃಶ್ಯತೆಯ ವಿರುದ್ಧ ತಿಲಕರು ಒಂದು ರೀತಿಯಲ್ಲಿ ಶಂಕರಾದದ ರೀತಿಯಲ್ಲಿ ಸುಧಾರಣಾ ಚಳುವಳಿಯನ್ನು ಅವರು ನಡೆಸಿದ್ರು. ಅದನ್ನು ನಡೆಸ್ತಾ ಇರಬೇಕಾದ್ರೆ ಸಂಘರ್ಷಕ್ಕೆ ಎಡೆ ಕೊಡಲಿಲ್ಲ, ಜನರ ಮನಸ್ಸನ್ನು ಪರಿವರ್ತನೆ ಮಾಡ್ತಾ ಜನರನ್ನು ಬದಲಾಯಿಸ್ತಾ ಹೋದರು. ಇದನ್ನು ಕೂಡ ನಾವು ಅವರ ಜೀವನದ ಹೆಜ್ಜೆ ಗುರುತುಗಳಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ಬೋದು. ಅಂಥ ತಿಲಕರು 1920 ಜುಲೈ 31 ಮತ್ತು ಆಗಸ್ಟ್ 1 ಮಧ್ಯರಾತ್ರಿಯಲ್ಲಿ ಅಲ್ಪಕಾಲೀನವಾಗಿರ್ತಕ್ಕಂಥ ದೇಹದ ಅನಾರೋಗ್ಯದ ಕಾರಣಕ್ಕೆ ಅವರು ಬಲಿಯಾಗ್ತಾರೆ. ಅವ್ರ ದೇಹವಾಸನವನ್ನು ಹೊಂದಬೇಕಾಗತ್ತೆ. ಆದರೆ ಆ ದೇಹವಾಸನವನ್ನು ಹೊಂದುವಂಥ ಸಂದರ್ಭದಲ್ಲಿ ಅವರ ಬಾಯಲ್ಲಿ ಬರ್ತಾ ಇದ್ದಿದ್ದು ಕೂಡ ಗೀತೆಯ ಶ್ಲೋಕಗಳೇ. ಆ ಗೀತೆಯ ಶ್ಲೋಕಗಳನ್ನ ಹೇಳ್ತಾನೆ ಅವರು ಕಡೆ ಉಸಿರನ್ನು ಕೂಡ ಹೇಳ್ತಾರೆ. ಅವ್ರು ಹೇಳ್ತಾರೆ, ಧರ್ಮ ನಾಶ ಆಗ್ತಾ ಇದ್ದಾಗ ನಾನು ಮತ್ತೆ ಅವತಾರ ಬರ್ತೀನಿ ಅಂತಕ್ಕಂಥ ಶ್ರೀಕೃಷ್ಣನ ವಾಕ್ಯಗಳನ್ನ ಅವ್ರು ಮತ್ತೆ ಹೇಳ್ತಾ, ಉಲ್ಲೇಖ ಮಾಡ್ತಾ, ಅದನ್ನೇ ಸ್ಮರಿಸ್ತಾ ಅವ್ರ ಜೀವವನ್ನು ಬಿಡ್ತಾರೆ. ಗಾಂಧೀಜಿ ಅವರ ನೇತೃತ್ವದಲ್ಲಿ ಅವರ ಅಂತ್ಯ ಸಂಸ್ಕಾರದ ಅವರ ಅಂತಿಮ ಮೆರವಣಿಗೆ ಕೂಡ, ಯಾತ್ರೆ ಕೂಡ ಆಗುತ್ತೆ. ಬೊಂಬೈಯಲ್ಲೇ ಅವರ ಅಂತಿಮ ಸಂಸ್ಕಾರ ಆಗುತ್ತೆ. ಮಹಾತ್ಮ ಗಾಂಧೀಜಿಯವರ ಆ ಸಂದರ್ಭದಲ್ಲಿ ಪೂರ್ಣ ಉಪಸ್ಥಿತಿ ಇರ್ತಾರೆ ಮತ್ತು ಇಡೀ ಮೆರವಣಿಗೆಯಲ್ಲಿ ಬರಿಗಾಲಿನಲ್ಲಿ ಗೌರವದ ಸಂಕೇತವಾಗಿ ಭಾಗವಹಿಸ್ತಾರೆ. ಅಷ್ಟರ ಮಟ್ಟಿಗೆ ಗಾಂಧೀಜಿಯವರ ಮನಸ್ಸಿನಲ್ಲಿ ತಿಲಕರ ಬಗ್ಗೆ ಒಂದು ಬಲವಾಗಿರ್ತಕ್ಕಂಥ, ಒಂದು ಅದ್ಭುತವಾಗಿರ್ತಕ್ಕಂಥ, ಬಲವಾಗಿರ್ತಕ್ಕಂಥ ಶ್ರದ್ಧೆ ಇತ್ತು. ಇವತ್ತು ಯಾವ ಬೊಂಬಾಯಿ ಹೈಕೋರ್ಟ್ನಲ್ಲಿ ತಿಲಕರಿಗೆ 2 ಬಾರಿ ದೇಶದ್ರೋಹದ ಕಾರಣಕ್ಕೆ ಶಿಕ್ಷೆ ಆಗಿತ್ತು, ಆ ತಿಲಕರಿಗೆ ಅತ್ಯಂತ ದೊಡ್ಡ ಶ್ರದ್ಧಾಂಜಲಿ ಅಂತ ಹೇಳಿದ್ರೆ ನಾನು ಅಂದ್ಕೊಳ್ತೀನಿ, ಆ ಕೋಣೆಯಲ್ಲಿ ಇವತ್ತೊಂದು ಸಣ್ಣದಾಗಿರ್ತಕ್ಕಂಥ ತಿಲಕರ ಆ ಸಂದರ್ಭದಲ್ಲಿ ಕಡೆಯಲ್ಲಿ ಹೇಳಿರ್ತಕ್ಕಂಥ ವಾಕ್ಯ ಇರ್ತಕ್ಕಂಥ ಫಲಕವನ್ನು ಹಾಕಿದ್ದಾರೆ. ಆ ಕೋಣೆಯಲ್ಲೇ 2 ಬಾರಿ ಅವರಿಗೆ, ಒಂದ್ಸಲಿ ಯರವಾಡ ಜೈಲಿಗೆ ಅವರನ್ನು ಕಳಿಸಿದ್ದು ಅದೇ ಕೋಣೆಯ ವಿಚಾರಣೆಯಲ್ಲಿ, ಮತ್ತೊಮ್ಮೆ ಮಂಡಾಲೆ ಜೈಲಿಗೆ ಕಳಿಸಿದ್ದು ಅದೇ ಸಂದರ್ಭದಲ್ಲಿ. 2 ಲೇಖನಗಳ ಕಾರಣಕ್ಕೆ ಅವರಿಗೆ ದೇಶದ್ರೋಹದ ಆಪಾದನೆ, 2 ಸಂದರ್ಭದಲ್ಲೂ ದೇಶದ್ರೋಹದ ಆಪಾದನೆಯೇ ಹೇಳಿದ್ದು ಅಂತಾರೆ. 2 ಸಂದರ್ಭದಲ್ಲಿ ಅವರು ಸ್ವಾತಂತ್ರ್ಯ ಸಂಗ್ರಾಮದ ಕಠಿಣ ನಿಲುವಿನ ಕಾರಣಕ್ಕೆ ಅವರನ್ನು ಜೈಲಿಗೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನನ್ನ ನೋವಿನಿಂದ, ಅಂದರೆ ಜೈಲಿಗೆ ಹೋಗೋದ್ರಿಂದ ಸ್ವಂತಕ್ಕೆ ಆಗ್ತಕ್ಕಂಥ, ವೈಯಕ್ತಿಕಕ್ಕೆ ಆಗ್ತಕ್ಕಂಥ ನೋವು, ಈ ನೋವಿನಿಂದ ಭಾರತ ಉಚ್ಛ್ರಾಯ ಸ್ಥಿತಿಗೆ ತಲುಪುತ್ತೆ ಅಂತಾದರೆ ಆ ನೋವನ್ನು ನಾನು ಸಹಿಸ್ತೀನಿ ಅಂತ ಹೇಳ್ತಾರೆ. If it leads to the prosperity of the men and the society and the nation, if my suffering lead to the prosperity of the men, society and the nation, then I welcome it ಅಂತ ಹೇಳ್ತಾರೆ. ನಿಮ್ಮ ಯಾವ ಆರೋಪವನ್ನು ನಾನು ಒಪ್ಪೋದಿಲ್ಲ, ನಿಮ್ಮ ಯಾವ ಆರೋಪವನ್ನು ನಾನು ಒಪ್ಪೋದಿಲ್ಲ, ನೀವು ಕೊಡ್ತಾ ಇರ್ತಕ್ಕಂಥ ತೀರ್ಪು ಅನ್ಯಾಯದ್ದು, ಬಟ್ ಅಂತ ಹೇಳ್ತಾರೆ ಅವರು, ಇಫ್ ಮೈ ಸಫರಿಂಗ್ ಲೀಡ್ ಟು ದ ಪ್ರಾಸ್ಪರಿಟಿ ಆಫ್ ದ ಮೆನ್, ಸೊಸೈಟಿ ಆ್ಯಂಡ್ ದ ನೇಷನ್, ದೆನ್ ಐ ವಿಲ್ ಕಮ್ ಇಟ್ ಅಂತ ಹೇಳಿ ಅವ್ರು ಜೈಲಿಗೆ ಹೋಗ್ತಾರೆ. ಇವತ್ತು 1956ರಲ್ಲಿ MC ಚಾಗ್ಲಾ ಅವರು ನ್ಯಾಯಾಧೀಶರಾಗಿದ್ದಾಗ ತಿಲಕರು ಯಾವ ಕೋಣೆಯಲ್ಲಿ ಅವರಿಗೆ 2 ಬಾರಿ ಶಿಕ್ಷೆಗೊಳಗಾಗಿದ್ದರೋ ಅದೇ ಕೋಣೆಯಲ್ಲಿ ಇವತ್ತು ಅವ್ರ ಗೌರವಾರ್ಥವಾಗಿ ಇವತ್ತೊಂದು ಫಲಕ ಹಾಕಿದ್ದಾರೆ. ಅವ್ರ ಬಗ್ಗೆ ಪುಸ್ತಕವನ್ನು ಬರೆದಂಥ ಒಬ್ಬರು ಲೇಖಕರು ಪುಸ್ತಕದ ಹಸ್ತಪ್ರತಿಯನ್ನು ತಯಾರು ಮಾಡಿದ ಮೇಲೆ ಒಂದು ಸಂಸ್ಥೆಗೆ ಫೋನ್ ಮಾಡಿದರೆ, ಅಂದರೆ 1957ರಲ್ಲಿ ಸಂಸ್ಥೆಗೆ ಫೋನ್ ಮಾಡಿದರೆ, ಆ ಸಂಸ್ಥೆ ಸ್ವಲ್ಪ ಬ್ರಿಟಿಷ್ ಮೂಲದ ಸಂಸ್ಥೆ. ಆ ಸಂಸ್ಥೆಯವ್ರು ಹೇಳ್ತಾರೆ ಅಂತ, ಅವ್ರು ಅಷ್ಟೊಂದು ಬ್ರಿಟಿಷರ ವಿರೋಧಿ, ಅವ್ರ ಬಗೆಗಿನ ಪುಸ್ತಕವನ್ನು ನಾವೇ ಹೇಗೆ ಬರೆಯೋದು? ತಿಲಕರು ತೀರ್ಕೊಂಡಿದ್ದು 1920ರಲ್ಲಿ, ಆದರೆ ಅವ್ರ ಬಗೆಗಿನ ಪುಸ್ತಕ ಪ್ರಕಟಣೆಗೆ ಮನವಿ ಕೊಟ್ಟು 1957ರಲ್ಲಿ. 37 ವರ್ಷಗಳ ನಂತರ ಕೂಡ ಆ ಬ್ರಿಟಿಷ್ ಸಂಸ್ಥೆ, ಅಂದರೆ ತಿಲಕರ ಬಗ್ಗೆ ಇದ್ದಂಥ ಆತಂಕ, ಹೆದರಿಕೆ ಎಷ್ಟು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗಮನಿಸ್ಬೋದು. ಹೀಗೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ
ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಯಾವ 6 ಮುಖಗಳಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಾನು ವಿಂಗಡಿಸಿದ್ನೋ ಅದೇ ರೀತಿ ವಿಂಗಡಿಸಬೇಕು ಅಂತೇನಿಲ್ಲ. ನಾನು ವಿಂಗಡಿಸಿದ್ನೋ ಅದರಲ್ಲಿ ತೀವ್ರಗಾಮಿಗಳ ಜೊತೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಿರುವು ಕೊಟ್ಟಿರ್ತಕ್ಕಂಥ ಒಬ್ಬ ಭಾಳ ದೊಡ್ಡದಾಗಿರ್ತಕ್ಕಂಥ ಮಹಾಪುರುಷ. ನಾನು ಆರಂಭದಲ್ಲಿ ಹೇಳಿರ್ತಕ್ಕಂಥ 2 ಸಂಗತಿಗಳನ್ನ ಮತ್ತೊಮ್ಮೆ ಪುನರಾವರ್ತಿಸಿ ನಾನು ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ತಿಲಕರ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ 2 ವಾಕ್ಯಗಳು ಅಂತ ಕೇಳಿದ್ರೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು, ಭಾರತದ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮವನ್ನು ಭಾರತೀಯಕರಣಗೊಳಿಸಿರ್ತಕ್ಕಂಥ ಬಹುದೊಡ್ಡ ನೇತೃತ್ವ ತಿಲಕರದ್ದು. ಹಿ ಇಂಡಿಯನೈಸ್ಡ್, ಹಿ ಲೋಕಲೈಸ್ಡ್, he nationalized the independence movement of this country. He Indianized, he localized and he nationalized the independence movement of this country. ಇದು ಅವ್ರ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆ ನಂಬರ್ 1. ಎರಡನೇದು, ಬ್ರಿಟಿಷರು ಮತ್ತು ರಾಜರ ಮಧ್ಯದಲ್ಲಿ ನಡೀತಾ ಇದ್ದಂಥ ಸಂಘರ್ಷವನ್ನು ತಿಲಕರು ಅತ್ಯಂತ ಯೋಜನಾಪೂರ್ವಕವಾಗಿ ಬದ್ಧತೆಯ ಜೊತೆಗೆ ಬ್ರಿಟಿಷರು ಮತ್ತು ದೇಶ ಭಾರತ ಇದರ ಮಧ್ಯದಲ್ಲಿರ್ತಕ್ಕಂಥ ಸಂಗ್ರಾಮವಾಗಿ ಅವರು ಬದಲಾಯಿಸ್ತಾರೆ. ಅಂಥ ತಿಲಕರು ಇವತ್ತು ನಮ್ಮ ಮಧ್ಯದಲ್ಲಿ ವಿಚಾರದಿಂದ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸ್ವದೇಶಿ ಚಳುವಳಿಯ ಮಂತ್ರ ಇವತ್ತು ಆತ್ಮನಿರ್ಭರತೆಯ ರೂಪದಲ್ಲಿ ಇವತ್ತು ಮತ್ತೆ ಕುಡಿ ಹೊಡಿತಾ ಇದೆ ದೇಶದ ಎಲ್ಲ ಕಡೆ. ಅದಕ್ಕೆ ಜೀವ ತುಂಬೋಣ. ರಾಷ್ಟ್ರೀಯ ಶಿಕ್ಷಣ ಅದು ಸದಾಕಾಲಕ್ಕೂ ಬರೀ ಆ ಕಾಲದಲ್ಲಿ ಮಾತ್ರ ಅಲ್ಲ, ದಾಸ್ಯದಲ್ಲಿದ್ದಾಗ ಮಾತ್ರ ಅಲ್ಲ, ನಾವು ಸ್ವತಂತ್ರವಾಗಿದ್ದಾಗ ಮತ್ತಷ್ಟು ಹೆಚ್ಚು ಅವಶ್ಯಕತೆ ಇರುತ್ತೆ. ಅಂತಲೇ ಇವತ್ತು ವಿದೇಶಿ ಮಾನಸಿಕತೆಗೆ ಇವತ್ತಿನ ಯುವ ಜನಾಂಗ ಬಲಿಯಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಶಿಕ್ಷಣ ಇವತ್ತು ಬಹುದೊಡ್ಡದಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ಅದರ ಅವಶ್ಯಕತೆನೇ ಇದೆ. ಹಾಗೆ ಸ್ವದೇಶಿ ಉದ್ಯಮ, ಹಾಗೆ ಅವರು ಸಮಾಜ ಸುಧಾರಣೆಯ ಹೆಜ್ಜೆ ಏನಿಟ್ಟರು, ಹಾಗೆ ಇವತ್ತು ನಮ್ಮನ್ನು ಅನೇಕ ಸಮಾಜದ ಕುರೀತಿಗಳು ಇವತ್ತು ಅಸ್ಪೃಶ್ಯತೆ ಇರ್ಬೋದು, ಈ ಥರದ್ದು ಇನ್ನೂ ಕೂಡ ಮರೆಯಾಗಿದೆ ಅಂತ ಏನಿಲ್ಲ. ಅವೆಲ್ಲವನ್ನು ದೂರ ಮಾಡುವಂಥ ದಿಕ್ಕಿನಲ್ಲಿ, ಹಾಗೆ ಸಮಾಜದಲ್ಲಿ ಇವತ್ತು ಕೂಡ ಉಳ್ಕೊಂಡು ಬಂದಿರತಕ್ಕಂಥ ಅನೇಕ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥ ದಿಕ್ಕಿನಲ್ಲಿ ನಾವು ಇಡ್ಬೋದಾಗಿರ್ತಕ್ಕಂಥ, ಸಾಮೂಹಿಕವಾಗಿ ಮತ್ತು ವೈಯಕ್ತಿಕವಾಗಿ ನಾವು ಇಡ್ಬೋದಾಗಿರ್ತಕ್ಕಂಥ ಬಹುದೊಡ್ಡದಾಗಿ ಹೆಜ್ಜೆಗಳೇ ನಾನು ಅಂದ್ಕೊಳ್ತೀನಿ ತಿಲಕರಿಗೆ ನಾವು ಅರ್ಪಿಸ್ಬೋದಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಭಾವಾಂಜಲಿ ಅಂತ ನಾನು ಅಂದ್ಕೊಳ್ತೀನಿ. ಆ ಭಾವಾಂಜಲಿಯನ್ನು, ಆ ಶ್ರದ್ಧಾಂಜಲಿಯನ್ನು ತಿಲಕರ ಅವಸಾನದ 100ನೇ ವರ್ಷದ ಸಂದರ್ಭದಲ್ಲಿ ನಾವೆಲ್ಲರೂ ಸಮರ್ಪಿಸ್ತಕ್ಕಂಥ ಒಂದು ಸಂಕಲ್ಪವನ್ನು ನಾವು ಮಾಡೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಅಂತೇಳಿ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಾಧ್ಯಮಿಕ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಬಂಧುಗಳಿಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾ ನಾನು ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ.